ನಮಸ್ಕಾರ. ಶ್ರೀ ಬಸವ ಟಿವಿ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ಹೇಮಲತಾ ಮೂರ್ತಿ, ನನ್ನೊಟ್ಟಿಗಿದ್ದಾರೆ ಡಾಕ್ಟರ್ ಅನುಷಾ. ಇವತ್ತು ಎಲ್ಲರಿಗೂ ತಲೆನೋವಾಗಿರುವ ತಲೆನೋವಿನ ಸಮಸ್ಯೆ ಬಗ್ಗೆ ಮಾತಾಡೋಣ. ಮೈಗ್ರೇನ್ ಅಂತ ಕೇಳಿರ್ಬೋದು ನೀವು ಯಾವಾಗ್ಲೂ. ಅರ್ಧ ತಲೆನೋವು ಅಂತ ಹೇಳ್ತೀವಿ, ಅಥವಾ ಕೆಲವರಿಗೆ ಪೂರ್ತಿ ತಲೆನೋವು ಬರುತ್ತೆ. ತಲೆನೋವು ಬಂದಾಗ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಅಪ್ಪ ನಂಗೆ ತಲೆ ಸಿಡಿತಾ ಇದೆ, ತಲೆನೋವು ಬರ್ತಾ ಇದೆ ಅಂತಾರೆ. ಕೆಲವರು ಕತ್ಲೆ ಕೋಣೆಯಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಸಾಕಷ್ಟು ಮಾತ್ರೆ ಔಷಧಿಗಳನ್ನು ತಗೊಂಡ್ರೂ ಕೂಡ ಈ ತಲೆನೋವಿನ ಸಮಸ್ಯೆ ಬಗೆಹರಿದಿದ್ದಾಗ ನಾವು ಪ್ರಕೃತಿ ಹಾಗೂ ಯೋಗ ಚಿಕಿತ್ಸೆಯ ಮೂಲಕ ಹೇಗೆ ಇದರ ಒಂದು ಪರಿಣಾಮಕಾರಿಯಾದ ಸಮಸ್ಯೆಗೆ ಪರಿಹಾರ ತಗೊಳ್ಬೋದು ಅಂತ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ತಲೆನೋವಿನ ಈ ಚಿಹ್ನೆಗಳು ಹೇಗಿರುತ್ತೆ, ಹೇಗೆ ಯಾವ ಥರದ ನಾವು ತೊಂದರೆಗಳನ್ನು ಅನುಭವಿಸ್ತೀವಿ ಅನ್ನೋದನ್ನ ಡಾಕ್ಟರ್ ಅನುಷಾ ನಿಮಗೆ ತಿಳಿಸ್ಕೊಡ್ತೀವಿ. ಈ ಅರ್ಧ ತಲೆನೋವು ಮೈಗ್ರೇನ್ ಬಂದಾಗ ಮೇಯ್ನ್ ಆಗಿ ಆ ಹೆಸರೇ ಹೇಳ್ತಾ ಇದೆ ಅರ್ಧ ತಲೆನೋವು ಅಂತ. ಯಾವ್ದಾದ್ರು ಒಂದು ಅರ್ಧ ಕಡೆ, ಇಲ್ಲಿಂದ ಈ ಕಡೆಗೋ ಇಲ್ಲಿಂದ ಈ ಕಡೆಗೋ ತುಂಬಾ ತಲೆ ನೋವ್ತಾ ಇರುತ್ತೆ. ತಲೆ ಸಿಡಿಯತ್ತೆ, ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಮತ್ತೆ ನೀವು ಸೂರ್ಯನ ಬೆಳಕನ್ನು ನೋಡಕ್ಕಾಗಲ್ಲ. ಕೆಲವೊಬ್ರಿಗೆ ಹಿಂಗೆ ಎಲ್ಲಿ ನೋಡಿದ್ರು ಎರಡೆರಡು ವಿಷನ್ ಕಾಣಿಸುತ್ತೆ. ಈಗ ಒಬ್ರು ಇರೋದು ಎರಡೆರಡು ಸ್ಪ್ಲಿಟ್ ಆಗಿ ಕಾಣಿಸುತ್ತೆ. ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಈಗ ಹೋಗಿ ಇನ್ನೇನು ವಾಂತಿ ಬಂತು ಅನ್ಸುತ್ತೆ. ಕೆಲವೊಬ್ರಿಗೆ ವಾಂತಿ ಮಾಡಿದಾಗ ಅದು ಕಡಿಮೆ ಆಗುತ್ತೆ ತಲೆನೋವು, ಇನ್ನು ಕೆಲವ್ರಿಗೆ ಹಾಗೇನು ಕಡಿಮೆ ಆಗಲ್ಲ. ಮತ್ತೆ ಮೈಗ್ರೇನ್ ಮತ್ತೆ ಸೈನಸೈಟಿಸ್ ಅಂತ ಎರಡಿದೆ. ಈ ಮೈಗ್ರೇನ್ ಮತ್ತೆ ಸೈನಸೈಟಿಸ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೈನಸೈಟಿಸ್ ಅಂದ್ರೆ ಈಗ ನಿಮ್ಗೆ ಥಂಡಿ ಆಗತ್ತೆ ಅಲ್ವಾ, ಶೀತ ಆಗಿ ಇಲ್ಲಿ ನೋವು ಬರೋದಾಗಿರ್ಬೋದು, ಅಥವಾ ಇಲ್ಲಿ ನೋವು ಬರೋದಾಗಿರ್ಬೋದು, ಇಲ್ಲಿ ನೋವು ಬರೋದಾಗಿರ್ಬೋದು, ಇದಕ್ಕೆಲ್ಲ ಸೈನಸೈಟಿಸ್. ಮೈಗ್ರೇನು ಸೈನಸೈಟಿಸು ಆಲ್ಮೋಸ್ಟ್ ಒಂದೇ ತರ ಅನ್ಸುತ್ತೆ, ಬಟ್ ಎರಡು ಒಂದೇ ಅಲ್ಲ ಅದು. ಮತ್ತೆ ಇನ್ನೇನಾಗತ್ತೆ, ನಿಮ್ಗೆ ತುಂಬಾ ಹೊತ್ತು ಊಟ ಮಾಡಿರಲ್ಲ, ಸರಿಯಾಗಿ ತಿಂಡಿ ತಿಂದಿರಲ್ಲ, ಆಗ್ಲೂ ಮೈಗ್ರೇನ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಏನೇನ್ ಕಾರಣಗಳಿಂದ ಬರುತ್ತೆ ಅನ್ನೋದನ್ನ ಮೇಡಮ್ ನಿಮ್ಗೆ ಹೇಳ್ತಾರೆ. ಇಲ್ಲಿ ಕೆಲವ್ರಿಗೆ ಊಟ ತಿಂದಾಗ ಎಷ್ಟೋ ಜನಕ್ಕೆ ಫುಡ್ ಅಲರ್ಜೀಸ್ ಇರುತ್ತೆ. ಅಲರ್ಜಿಗಳು ಅಂತ ಹೇಳ್ತಾ ಇರ್ತೀವಿ ನಾವು. ಅದನ್ನ ನಾವು ಪರಿಗಣಿಸೋದೇ ಇರೋದಿಲ್ಲ. ಇವತ್ತು ಕಡಲೆ ಬೀಜ ತಿಂದಿದ್ದೆ ತಲೆನೋವು ಬಂತು, ಮತ್ತೊಂದು ಸರಿ ಬರಲಿಲ್ಲ ಅಂತ ಹೇಳಿ ನಾವು ಅದನ್ನು ಸೇವನೆ ಮಾಡಿರ್ತೀವಿ. ಹಾಗಾಗಿ ನಾವು ಯಾವಾಗಲೂ ಗಮನ ಇಟ್ಕೊಳ್ಬೇಕು, ಯಾವುದರಿಂದ ನಮಗೆ ತಲೆನೋವು ಬರುತ್ತೆ ಅಂತ ನಾವೇ ಸ್ವತಃ ಡಾಕ್ಟರ್ಗಳ ಥರ ಅದನ್ನು ನಾವು ಕಂಡಿಡ್ಕೊಳ್ಬೋದು. ಕೆಲವ್ರಿಗೆ ವೀಟ್ ಪದಾರ್ಥ, ಗೋಧಿಯ ಪದಾರ್ಥಗಳನ್ನು ತಿಂದಾಗ ತಲೆನೋವು ಬರುತ್ತೆ, ಕಡಲೆ ಬೀಜ ತಿಂದಾಗ ತಲೆನೋವು ಬರುತ್ತೆ, ಬೇರೆ ನಟ್ಸು, ಪೈನ್ ನಟ್ಸ್ ಆಗಲಿ ವಾಲ್ನಟ್ಸ್ ಆಗಲಿ ತಿಂದಾಗ ಬರುತ್ತೆ. ಕೆಲವರಿಗೆ ಹಾಲಿನ ಪದಾರ್ಥಗಳನ್ನು, ಹಾಲೆಲ್ಲ ಕುಡಿದಾಗ ತೊಂದರೆಗಳು ಬರುತ್ತೆ. ಬಿಸಿಲಲ್ಲಿ ಅತಿಯಾಗಿ ಹೋಗಿ ನಿಂತ್ಕೊಂಡಾಗ ತೊಂದರೆಗಳಾಗುತ್ತೆ. ಅಸಿಡಿಟಿ ಆದಾಗ ತಲೆ ನೋವು ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಸ್ಟ್ರೆಸ್ಸು ಮತ್ತು ಟೆನ್ಷನ್ ಆದಾಗ, ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಇದು ಟ್ರಿಗರ್ ಆಗ್ತಾ ಇರುತ್ತೆ. ಎಲ್ಲದಕ್ಕೂ ಟ್ರಿಗರಿಂಗ್ ಪಾಯಿಂಟು ಅಂದರೆ ಸ್ಟ್ರೆಸ್ಸು ಟೆನ್ಷನ್ನು ಅಂತ ನಾವು ತಿಳಿದಿರ್ಬೋದು. ಸೊ ಅದಾಗುತ್ತೆ. ಮಲಬದ್ಧತೆ ಕೆಲವ್ರಿಗೆ ಎಷ್ಟೋ ಜನ, ಕೆಲವ್ರಿಗೆ ಮೂತ್ರ ಅಥವಾ ಮಲ ವಿಸರ್ಜನೆಯನ್ನು ಒಂದು ಅತಿಯಾಗಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ನಮ್ಮ ಆರೋಗ್ಯದಲ್ಲಿ ಅಂತ ನಾವು ತಿಳ್ಕೊಂಡೇ ಇರೋದಿಲ್ಲ. ಸೊ ಹಾಗಾಗಿ ಇವತ್ತು ನಮಗೆ ಸರಿಯಾಗಿ ಮೋಷನ್ ಆಗಲಿಲ್ಲ, ನಾವು ಮಲ ವಿಸರ್ಜನೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರು ಅದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ. ಹಾಗೆ ಕೆಲವರಿಗೆ ಪಾರ್ಶ್ವವಾಗಿರುತ್ತೆ, ಸ್ವಲ್ಪ ಯಾವಾಗಲೂ ಹೋಗಿರ್ತಾರೆ, ಮತ್ತೆ ಅದರ ಬಗ್ಗೆ ಗಮನ ಇರಲ್ಲ. ಅದು ನಮಗೆ ಅಸಿಡಿಟಿಯನ್ನು ಕ್ರಿಯೇಟ್ ಮಾಡುತ್ತೆ, ಗ್ಯಾಸನ್ನು, ಒತ್ತಡವನ್ನು ಉಂಟು ಮಾಡುತ್ತೆ. ಒಳಗಡೆ ಅದು ಕೆಲಸ ಮಾಡ್ತಾ ಇರುತ್ತೆ, ನಮ್ಮ ಎಲ್ಲ ಕಾರ್ಯಾಂಗಗಳು ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಮಲಮೂತ್ರ ಸರಿಯಾಗಿ ಸಮಯಕ್ಕೆ ವಿಸರ್ಜನೆ ಆಗದೇ ಇದ್ದಾಗ ನಮಗೆ ಅದು ಒತ್ತಡವನ್ನು ಕೊಡ್ತಾ ಇರುತ್ತೆ. ಅದರಿಂದ ಸಹಿತನೂ ನಮಗೆ ತೊಂದರೆಗಳಾಗ್ಬೋದು. ಕೆಲವರಿಗೆ ಅಸಿಡಿಟಿ ಇರುತ್ತೆ, ಹೈಪರ್ ಅಸಿಡಿಟಿ ಅಂತ ಹೇಳ್ತೀವಿ, ಹೊಟ್ಟೆಯಲ್ಲಿಗೆ ಉರಿ, ಅತಿ ಆಮ್ಲತೆ ಅಂತ ಹೇಳ್ತೀವಿ. ಅದಾದಾಗ ಕೂಡ ಈ ತಲೆನೋವು, ಅರ್ಧ ತಲೆನೋವು ನಮಗೆ ಟ್ರಿಗರ್ ಆಗೋಕ್ಕೆ ಸಾಧ್ಯತೆಗಳು ಇರುತ್ತೆ. ನಾವು ಈ ತಲೆನೋವುಗಳೆಲ್ಲ ಬಂದಾಗ ನಾವು ಏನು ಮಾಡಬೇಕಪ್ಪ, ಆಹಾರದಲ್ಲಿ ಏನು ಮಾಡ್ಕೊಳ್ಬೇಕು, ನೀರಿನ ಚಿಕಿತ್ಸೆ ಏನು ಮಾಡ್ಕೊಳ್ಬೇಕು, ಹಾಗೆ ಬೇರೆ ಏನೇನು ಚಿಕಿತ್ಸೆಯಿಂದ ನಾವು ಇದಕ್ಕೆ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೇಕು ಅಂತ ನಾವು ತಿಳ್ಕೊಂಡಿರಬೇಕು. ಮೊದಲನೇದಾಗಿ ಎಲ್ಲದಕ್ಕೂ ಮುಖ್ಯವಾದ ಕಾರಣ ನಾವು ತಿಳ್ಕೊಂಡಾಗ ಮಾತ್ರನೇ, ಯಾವ ಕಾರಣದಿಂದ ಬಂದಿದೆ ಅದನ್ನು ನಾವು ಸರಿಪಡಿಸ್ಕೊಂಡಾಗಲೇ ನಮಗೆ ಸಂಪೂರ್ಣವಾಗಿ ಕಾಯಿಲೆಯಿಂದ ನಿವಾರಣೆ ಹೊಂದೋದು. ಇಲ್ಲ ಅಂತ ಹೇಳಿದ್ರೆ, ನಮಗೆ ಇವತ್ತು ತಲೆನೋವು ಬಂತು, ಸರಿ ಒಂದು ಮಾತ್ರೆ ಹಾಕೊಳ್ಳಿ ಅಂತ ಹೇಳಿದ್ರೆ ಅವತ್ತಿನ ದಿವಸ ಅದಕ್ಕೋಸ್ಕರ ನಮ್ಗೆ ತಲೆನೋವು ಬಂದಿತ್ತು ಅಂತ ಕೂಡ ನಾವು ಮರ್ತು ಹೋಗುತ್ತೆ. ಇನ್ನೊಂದು, ಮತ್ತೆ ತಲೆನೋವು ಬಂದಾಗ ಮತ್ತೆ ಒಂದು ಮಾತ್ರೆ ಹಾಕೊಳ್ತಾ ಇರ್ತೀವಿ. ಹೀಗೆ ಆ ತೊಂದರೆಯಿಂದ ನೀವು ಮಾತ್ರೆಗಳನ್ನು ತಿನ್ನೋದ್ರಿಂದ ಬೇರೆ ಕಾಯಿಲೆಗಳು ಕೂಡ ಉತ್ಪನ್ನ ಆಗ್ತಾ ಇರುತ್ತೆ. ಹೈಡ್ರೋಜೆನಿಕ್ ಡಿಸೀಸಸ್ ಅಂತ ಹೇಳ್ತಾ ಇರ್ತೀವಿ. ಅಸಿಡಿಟಿಯಿಂದ ತಲೆನೋವು ಬಂದಿರುತ್ತೆ, ಮಾತ್ರೆ ಹಾಕೊಂಡಾಗ ಮತ್ತಷ್ಟು ಅಸಿಡಿಟಿ ಆಗಿ ಮತ್ತೆ ತಲೆನೋವು ಹಾಗೇ ನಿಮ್ಮ ಭಾಗಕ್ಕೆ ಉಳ್ಕೊಂಡಿರುತ್ತೆ. ಸೊ ಅರ್ಧ ತಲೆನೋವು ಯಾವಾಗಲೂ ನಿಮಗೆ ಅರ್ಧ ತಲೆನೋವು ಆಗೇ ಉಳಿದ್ಬಿಟ್ಟಿರುತ್ತೆ. ಅದಕ್ಕೆ ನೀವು ಆಹಾರದಲ್ಲಿ ಏನೆಲ್ಲ ನೀವು ಇಂಪಾರ್ಟೆಂಟ್ ಆಗಿ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಬೇಕು. ಮುಖ್ಯವಾಗಿ ತಡೆಗಟ್ಟೋದನ್ನು ಯಾವುದು, ನೀವೀಗ ಫುಡ್ ಅಲರ್ಜೀಸ್ನ ಯಾವುದಾದ್ರೂ ಪರಿಗಣಿಸಿರ್ತೀರ,
ತಿಂತಿರ್ತೀರ, ಅದನ್ನು ನೀವು ಖಂಡಿತವಾಗಿ ವರ್ಜಿಸೋದು ಬಹಳ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಮೊಂಡೆದ್ದು ನಾವು ತಿಂತಾನೇ ಇತ್ತು ಅಂತ ಹೇಳಿದ್ರೆ ತಲೆನೋವಿನ ಸಮಸ್ಯೆ ಹೀಗೆ ಉಲ್ಬಣವಾಗಿ ಹೋಗ್ತಾ ಇರುತ್ತೆ. ಹಾಗಾಗಿ ಮೊದಲು ಯಾವ್ಯಾವ ತೊಂದರೆಗಳಿಂದ ನಿಮಗೆ ಅದು ಪರಿಣಮಿಸುತ್ತೋ ಆ ಎಲ್ಲ ಒಂದು ಬಿಸಿಲಲ್ಲಿ ಹೋದರೆ ಕೆಲವ್ರಿಗೆ ತೊಂದರೆ ಆಗುತ್ತೆ ಅಂದಾಗ ತಲೆ ಮೇಲೆ ತಣ್ಣೀರು ಬಟ್ಟೆ ಇಟ್ಕೊಳ್ಳೋದು, ಅಥವಾ ಡೈರೆಕ್ಟಾಗಿ ಬಿಸಿಲಿನ ಒಂದು ತಾಪವನ್ನು ಕಮ್ಮಿ ಮಾಡ್ಕೊಳ್ಳೋದು, 12 ಗಂಟೆಯಿಂದ 3 ಗಂಟೆ ಹೋಗೋದು, ಆ ಒಂದು ಟೈಮ್ನಲ್ಲಿ ಹೋಗದೆ ಇರೋದು, ಇದೆಲ್ಲವನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲಾಂದರೆ ಛತ್ರಿಯನ್ನು ಹಿಡ್ಕೊಂಡು ಹೋಗಬೇಕು, ಆ ಟೈಮ್ನಲ್ಲಿ ಹೋಗಬಾರ್ದು. ಖಾಲಿ ಹೊಟ್ಟೆಯಲ್ಲಿ ಹೊರಗಡೆ ಹೋಗಬಾರ್ದು. ಬೆಳಗ್ಗೆ ಯಾವಾಗಲೂ ಹೇಳಿದಾಗೆ ನಾವು ವಿ ಹ್ಯಾವ್ ಟು ಈಟ್ ಲೈಕ್ ಎ ಕಿಂಗ್ ಅಂತ ಹೇಳ್ತೀವಿ. ಕಿಂಗ್ ರಾಜನ ಥರ ಊಟ ಮಾಡಬೇಕು ಅಂತಿದ್ರೆ ರಾಜ ಹೇಗೆ ತಿಂತಾನೆ, ಬೆಳಗ್ಗೆ ಒಳ್ಳೆ ಗರಿಷ್ಠವಾದ ಭೋಜನವನ್ನು ಮಾಡ್ತಾರೆ. ಬ್ರೇಕ್ಫಾಸ್ಟ್ ಶುಡ್ ಬಿ ಲೈಕ್ ಎ ಕಿಂಗ್. ಮಧ್ಯಾಹ್ನ ಊಟ ನಿಧಾನವಾಗಿ ಸ್ವಲ್ಪ ಮಾಡಬೇಕು. ರಾತ್ರಿ ಊಟ ಬಡವನ ಊಟ ಅಂತೆ. ಏನೋ ಸ್ವಲ್ಪ ಮಲಗಬೇಕಲ್ಲ ಅಂತ ಹೇಳಿ ನಾವು ಸ್ವಲ್ಪ ಸೂಪ್ ಆಗಿರ್ಬೋದು, ಹಣ್ಣು ತರಕಾರಿಗಳಾಗಿರ್ಬೋದು, ಈ ರೀತಿಯಾಗಿ ತಗೊಂಡು ಮಲಗೋದಕ್ಕೂ ಮತ್ತು ಊಟಕ್ಕೂ, ರಾತ್ರಿ ಊಟಕ್ಕೂ ಒಂದು 3 ಗಂಟೆಗಳ ಕಾಲ ಆದ್ರೂ ಕೂಡ ನಮಗೆ ಗ್ಯಾಪ್ ಇರಬೇಕು. ಅದಿಲ್ಲ ಅಂತ ಹೇಳಿದಾಗ ನಾವು ಈಗಲೇ ತಿಂದು ಈಗಲೇ ಮಲ್ಕೋತೀವಿ ಅಂತ ಹೇಳಿದ್ರೆ ನಮಗೆ ಅದು ಅಸಿಡಿಟಿಯಾಗಿ ಪರಿಣಾಮ ಆಗ್ಬೋದು, ಅಥವಾ ಮಲಬದ್ಧತೆಯಾಗಿ ಪರಿಣಾಮ ಆಗ್ಬೋದು. ಹಾಗಾಗಿ ಅವೆಲ್ಲ ತೊಂದರೆಗಳು ಒತ್ತಡ ಶರೀರದಲ್ಲಿ ಆದಾಗ ತಲೆನೋವು ಕೂಡ ಹೆಚ್ಚಾಗಿ ನಮಗೆ ಬರ್ತಾ ಇರುತ್ತೆ. ಕೆಲವರು ತಪ್ಪಾಗಿ TV ನೋಡ್ತಾ ಇರ್ತಾರೆ. ಮಲ್ಕೊಂಡು TV ನೋಡೋದಾಗ್ಲಿ ಅಥವಾ ದೂರದಿಂದ TV ನೋಡೋದಾಗ್ಲಿ. ಈಗಿನ ಕಾಲದಲ್ಲಿ ಹೆಚ್ಚಾಗಿ ಮೊಬೈಲು, ಟಿವಿಗಳನ್ನು ಉಪಯೋಗದಿಂದ, ಕಂಪ್ಯೂಟರ್ ಉಪಯೋಗದಿಂದ ಕೂಡ ತಲೆನೋವುಗಳು ಉಲ್ಬಣವಾಗ್ತಾ ಇರುತ್ತೆ. ಹಾಗಾಗಿ ಮಧ್ಯದಲ್ಲಿ ವಿರಾಮ ತಗೊಳ್ಳೋದು ಬಹಳ ಮುಖ್ಯ. ಕಣ್ಣಿನ ಒಂದು ಎಕ್ಸಸೈಸ್ ಮಾಡ್ಕೊಳ್ಳೋದಾಗ್ಲಿ, ನಿಧಾನವಾಗಿ ಉಸಿರಾಟವನ್ನು ನಾವು ಅಳವಡಿಸ್ಕೊಳ್ಳೋದಾಗ್ಲಿ, ಈ ರೀತಿ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಆಗಬಾರ್ದು ನಮಗೆ. ಯಾವಾಗ ನಮಗೆ ಮಾನಸಿಕ ಒತ್ತಡ ಆಗ್ತಾ ಇದೆ, ಶಾರೀರಿಕ ಒತ್ತಡ ಆಗ್ತಾ ಇದೆ ಅಂತ ಹೇಳಿದಾಗ ನಾವು ಅದರಿಂದ ಸ್ವಲ್ಪ ಮಟ್ಟಿಗೆ ಒಂದು 10 ನಿಮಿಷ ಬ್ರೇಕ್ ತಗೊಂಡ್ರು ಕೂಡ ನಮಗೆ ಮುಂದೆ ಕಾರ್ಯಕ್ಷಮತೆಯಲ್ಲಿ ನಮಗೆ ಹೆಚ್ಚು ಆಗುತ್ತೆ ನಮಗೆ. ಸೊ ಹಾಗಾಗಿ ಇನ್ನು ಆಹಾರದಲ್ಲಿ ನಾವು ಏನೇನು ಅಭ್ಯಾಸಗಳನ್ನು ಮಾಡ್ಕೊಳ್ಬೇಕು ಅಂತ ಡಾಕ್ಟರ್ ಅನುಷಾ ನಿಮಗೆ ತಿಳಿಸ್ಕೊಡ್ತಾರೆ. ಆಹಾರ ಚಿಕಿತ್ಸೆಯಲ್ಲಿ ಅವರು ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದು, ಅವ್ರು ಹೇಳಿದ್ರು ನಿಮಗೆ ಯಾವುದರಿಂದ ಆ ಮೈಗ್ರೇನ್ ನಿಮ್ಗೆ ಬರ್ತಿದೆ, ಅರ್ಧ ತಲೆ ನಾವು ಯಾವ ಆಹಾರ ತಿಂದಾಗ ನಿಮ್ಗೆ ಬರುತ್ತೆ ಅನ್ನೋದನ್ನ ಫಸ್ಟು ಕಂಪ್ಲೀಟಾಗಿ ಅದನ್ನು ಬಿಡಬೇಕು. ಆಮೇಲೆ ಈಗ ಶುಂಠಿ ಕಷಾಯ ಆಗಿರ್ಬೋದು, ಜೀರಿಗೆ ಕಷಾಯ ಆಗಿರ್ಬೋದು. ಈ ಜೀರಿಗೆ ಕಷಾಯ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಸಿಡಿಟಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಕೆಲವು ಈಗ ಹೆಣ್ಮಕ್ಳಲ್ಲಿ ಮುಟ್ಟಿನ ತೊಂದರೆ ಬರ್ತಾ ಇದ್ದಾಗ ಆಗ ಮೈಗ್ರೇನ್ ಜಾಸ್ತಿ ಆಗುತ್ತೆ. ಸೊ ಆವಾಗ ಜೀರಿಗೆ ಕಷಾಯ ಅಥವಾ ಈ ಮಜ್ಜಿಗೆ ಹುಲ್ಲು ಅಂತ ಹೇಳ್ತೀವಿ, ಅದ್ರ ಕಷಾಯ ಅದನ್ನೆಲ್ಲ ಮಾಡ್ಕೊಂಡು ಕುಡಿದಾಗ ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ಮತ್ತು ನಿಮಗೆ ಈ ಮೈಗ್ರೇನ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಇನ್ನೇನು ಮಾಡಬೇಕು, ಈ ಮೈದಾ ಮತ್ತು ಸಕ್ಕರೆ, ಇದು ಜಾಸ್ತಿ ಉಪ್ಪು ತಿನ್ನೋದು, ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ಬಿಡಬೇಕು. ಮತ್ತು ಹಣ್ಣು ತರಕಾರಿ ಮತ್ತು ಸೊಪ್ಪು ಇದನ್ನೆಲ್ಲ ನಿಮ್ಮ ಆಹಾರದಲ್ಲಿ ಜಾಸ್ತಿ ಮಾಡ್ತಾ ಹೋಗಬೇಕು. ಇನ್ನು ನೆಕ್ಸ್ಟು ಪ್ರಕೃತಿ ಚಿಕಿತ್ಸೆಯಲ್ಲಿ ನೀರಿನ ಚಿಕಿತ್ಸೆ, ಆಹಾರ ಚಿಕಿತ್ಸೆ ನೋಡಿದ್ವಿ ನಾವು. ನೀರಿನ ಚಿಕಿತ್ಸೆಯಲ್ಲಿ ಏನೇನು ಮಾಡ್ಬೋದು ಅಂತ, ಫಸ್ಟು ಬಿಸಿ ನೀರಿನಲ್ಲಿ ಕಾಲಿಟ್ಕೊಳ್ಳೋದು. ಒಂದು ಬಕೆಟಲ್ಲಿ ಒಂದು ಅರ್ಧ ಬಕೆಟ್ ಬಿಸಿನೀರು ಇಟ್ಕೊಂಡು ಅದ್ರೊಳಗೆ 2 ಕಾಲನ್ನ ಇಟ್ಕೋಬೇಕು. ಅದಕ್ಕಿಂತ ಮುಂಚೆ ಒಂದು ಲೋಟ ನೀರು ಕುಡಿದು 2 ಕಾಲನ್ನ ಇಟ್ಕೊಂಡು, ಈಗ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ, ಅದೇ ಥರ ಬೆಡ್ಶೀಟನ್ನ ಮೈಕ್ ಪೂರ್ತಿ ಸುತ್ತಕೊಂಡು ಒಂದು 10 ರಿಂದ 15 ನಿಮಿಷ ಆ ಥರ ಕುತ್ಕೋಬೇಕು. ಹಾಗೆ ಕುತ್ಕೊಳ್ಳೋದ್ರಿಂದ ನಿಮಗೆ ತಲೆನೋವು ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಈ ಬಿಸಿನೀರಲ್ಲಿ ಕಾಲಿಟ್ಕೊಳ್ಳೋದ್ರಿಂದ ಬೇಗ ತಲೆನೋವು ಕಡಿಮೆ ಆಗುತ್ತೆ. ಇನ್ನೇನು ಮಾಡ್ಬೋದು, ಐಸ್ ಬ್ಯಾಗ್ ಅಪ್ಲಿಕೇಶನ್ ಅಂತ, ಈ ಐಸ್ ಇರತ್ತಲ್ವ, ಅದನ್ನ ಒಂದು ಬ್ಯಾಗಲ್ಲಿ ಹಾಕಿಟ್ಕೊಂಡು ಅದನ್ನ ಇಲ್ಲಿ ತಲೆಗೆ ಮತ್ತೆ ಕುತ್ತಿಗೆವರೆಗೂ, ಮೇಲಿಂದ ಕೆಳಗೆ, ಕೆಳಗಡೆಯಿಂದ ಮೇಲ್ಗಡೆಗೆ, ಹೀಗೆ ಅದನ್ನ ಐಸ್ ಬ್ಯಾಗನ್ನು ಇಟ್ಕೊಳ್ಳೋದ್ರಿಂದನೂ ನಿಮಗೆ ತಲೆನೋವು ಕಡಿಮೆ ಆಗತ್ತೆ. ಅದನ್ನು ಒಂದು 10 ನಿಂದ 15 ನಿಮಿಷ ಕೂಡ ನೀವು ಮಾಡ್ಬೋದು. ಮಾಡೋದ್ರಿಂದ ತಲೆಗೆ ಹೆಚ್ಚಾಗಿ ರಕ್ತದ ಸಂಚಾರ ಆಗಿರುತ್ತೆ. ತಲೆನೋವು ಬಂದಾಗ ಕಣ್ಣು ಬಿಡೋಕ್ಕಾಗ್ತಾ ಇರೋದಿಲ್ಲ. ಈಗ ನಿಮಗೆ ಐಸ್ ಬ್ಯಾಗ್ ಮನೆಯಲ್ಲಿ ಇಲ್ಲದೇ ಇದ್ದು ಅಂದ ಪಕ್ಷದಲ್ಲಿ ಕೂಡ ಯಾವುದೇ ಒಂದು ಒಳ್ಳೆ ಕಾಟನ್ ತೆಳುವಾದ ಬಟ್ಟೆಯಲ್ಲಿ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಅದನ್ನು ತಲೆಯಿಂದ ಮಸಾಜ್ ಮಾಡ್ಕೊಳ್ಬೇಕು. ತಲೆ ಮೇಲೆ, ಕೂದಲ ಮೇಲೆ, ಈ ಹಣೆಗೆಯಲ್ಲಿ, ಹಣೆ ಪಟ್ಟಿಗೆ, ಟೆಂಪಲ್ಸ್ ಅಂತ ಹೇಳ್ತೀವಿ, ಈ ಶರೀರದ ತಲೆಯ ಈ ಭಾಗದಲ್ಲಿ ಎಲ್ಲ ಒಂದು 5 ರಿಂದ 10 ಸೆಕೆಂಡು ಇಟ್ಟು ನೀವು ಅದನ್ನು ತಲೆಗೆ ಐಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬಹಳ ಆರಾಮ ಅನಿಸುತ್ತೆ. ತಕ್ಷಣಕ್ಕೆ ನಿವಾರಣೆ ಆಗುತ್ತೆ. ಮಾತ್ರೆ ಔಷಧಿಗಳಿಗಿಂತನೂ ಮುಖ್ಯವಾಗಿ ನಿಮಗೆ ಈ ಚಿಕಿತ್ಸೆಗಳಿಂದ ಬೇಗ ನಿವಾರಣೆ ಆಗುತ್ತೆ. ಆದರೆ ಮಾಡಬೇಕಾಗತ್ತಲ್ಲ, ಅದೊಂದು ಬಹಳ ನಿಮಗೆ ಕಷ್ಟಕರವಾಗಿ ಕಾಣ್ಬೋದು. ಒಂದು ಅಭ್ಯಾಸವನ್ನು ನಾವು ಅಳವಡಿಸ್ಕೊಂಡಾಗ ಅದನ್ನು ಸಾಧಾರಣವಾಗಿ ಸುಲಭವಾಗಿ ನಾವು ಮನೆಯಲ್ಲಿ ಮಾಡ್ಕೋತಾ ಇರ್ಬೋದು.
ನಾವು ಈಗ ನೀರಿನ ಚಿಕಿತ್ಸೆ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಐಸ್ ಅಪ್ಲಿಕೇಶನ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನೋಡಿದ್ವಿ. ನೆಕ್ಸ್ಟ್ ಮಣ್ಣಿರತ್ತಲ್ವಾ, ಆ ಮಣ್ಣನ್ನ ಅಪ್ಲೈ ಮಾಡೋದ್ರಿಂದನೂ, ಮಣ್ಣನ್ನ ಇಲ್ಲಿ ತಲೆಗೆ ಹೀಗೆ ಹಚ್ಕೊಳ್ಳೋದ್ರಿಂದನೂ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ. ಆ ಮಣ್ಣಿನ ಜೊತೆಗೆ ಸ್ವಲ್ಪ ಶುಂಠಿನ ಜಜ್ಜಿ ಅದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಅದ್ರ ಲೇಪನ ಮಾಡ್ಕೋಬೇಕು ತಲೆಗೆ. ಇಲ್ಲಿಂದ ಇಲ್ಲಿ ತನಕ ಪಟ್ಟಿ ಹಾಕ್ಕೊಂಡ್ರೆ ಆ ಪಟ್ಟಿಯನ್ನು ಇಟ್ಕೊಳ್ಳೋದ್ರಿಂದನೂ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ. ಇನ್ನೂ ಒಂದು ಪಟ್ಟಿ ಮಾಡ್ಕೋಬಹುದು. ಏನು ಪಟ್ಟಿ ಅಂದರೆ ಬೆಲ್ಲ, ಅರಿಶಿನ ಮತ್ತೆ ಸುಣ್ಣ. ಬೆಲ್ಲ, ಅರಿಶಿನ, ಸುಣ್ಣನ ಈಗ ಬೆಲ್ಲ ಒಂದು ಚಮಚ ಹಾಕಿದ್ರೆ ಅರಿಶಿನ ಒಂದು ಅರ್ಧ ಚಮಚ, ಸುಣ್ಣ ಎಲ್ಲದಕ್ಕಿಂತ ಕಡಿಮೆ 1/4 ಚಮಚ ಹಾಕಿ ಅದಕ್ಕೆ ಸ್ವಲ್ಪ ನೀರು, ಈ ಲೇಪ ತುಂಬ ಗಟ್ಟಿಯಾಗಿರಬೇಕು, ಅದನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ನೀವು ತಲೆಗೆ ಹಚ್ಕೊಳ್ಳೋದ್ರಿಂದನೂ ನಿಮಗೆ ತಲೆನೋವು ಕಡಿಮೆ ಆಗತ್ತೆ. ತಲೆಗೆ ಅಂದರೆ ಹಣೆಯ ಒಂದು ಈ ಭಾಗದಿಂದ ಈ ಭಾಗದವರೆಗೂ ಹಚ್ಕೊಂಡಾಗ ಅದು ಪಟ್ ಅಂತಾರೆ. ಇದೆಲ್ಲ ಹಳ್ಳಿಗಳಲ್ಲಿ ಮಾಡ್ತಾ ಇರೋವಂತಾನೆ ವಿಧಾನ. ಆದರೆ ಅದು ಇವಾಗ ವೈಜ್ಞಾನಿಕವಾಗಿ ಕೂಡ ಭಾಳ ಒಳ್ಳೆಯದಾಗಿದೆ, ತಲೆನೋವಿಂದ ಕಮ್ಮಿ ಆಗುತ್ತೆ ಅಂತ ತಿಳಿದು ಬಂದಿರೋದ್ರಿಂದ ಇದನ್ನೆಲ್ಲ ನಮ್ಮ ಚಿಕಿತ್ಸಾಲಯಗಳಲ್ಲೂ ಕೂಡ ನಾವು ಇದನ್ನು ಲೇಪನಗಳನ್ನು ನಾವು ಮಾಡ್ತಾ ಇರ್ತೀವಿ. ಇದೆಲ್ಲವನ್ನು ಮನೆಯಲ್ಲೂ ಕೂಡ ನೀವು ಲೇಪನಗಳನ್ನು ನಿರಾತಂಕವಾಗಿ ಮಾಡ್ಕೊಳ್ಬೋದು. ಆದರೆ ಅದನ್ನ ಮಾಡ್ತಾ ಇರ್ಬೇಕಿದ್ರೆ ಕಣ್ಣಿಂದ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ. ಅದ್ರಲ್ಲಿ ಸುಣ್ಣ ಎಲ್ಲ ಇರೋದ್ರಿಂದ ಕಣ್ಣಿಗೆ ಚೂರು ತಾಗಬಾರ್ದು, ಆ ತರ ಲೇಪನ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಆಕ್ಯುಪಂಚರ್ ಮತ್ತೆ ಆಕ್ಯುಪ್ರೆಷರ್ ಅಂತ ಹೇಳ್ತೀವಿ. ನಾವು ಸೂಜಿ ಚಿಕಿತ್ಸೆನ ಮಾಡೋದು. ಸೂಜಿ ಚಿಕಿತ್ಸೆ ಮೈಗ್ರೇನಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೂಜಿ ಚಿಕಿತ್ಸೆನೂ ಹೌದು ಮತ್ತೆ ಆಕ್ಯುಪ್ರೆಷರು ಹೌದು. ಸೂಜಿ ಚಿಕಿತ್ಸೆ ಈಗ ಚಿತ್ರದಲ್ಲಿ ಕಾಣ್ತಾ ಇರೋ ತರನೇ ಅದೇ ಮೆರಿಡಿಯನ್ಸ್ ಅಂತ ಇರತ್ತೆ, ಅದರಲ್ಲಿ ಯಾವ ಪಾಯಿಂಟ್ ಅಂತ ಮೈಗ್ರೇನಿಗೆ ಅಂತ ಇರತ್ತೆ, ಅದನ್ನ ಅಲ್ಲಿಗೆ ಸೂಜಿಯನ್ನ ಚುಚ್ಚಿ ಅದರಿಂದ ತಲೆನೋವು ನಿವಾರಣೆ ಆಗುತ್ತೆ. ಇನ್ನು ಇದಕ್ಕೆ ನೀವು ಚಿಕಿತ್ಸಕರ ಹತ್ರನೇ ಹೋಗ್ಬೇಕಾಗತ್ತೆ. ಮನೇಲಿ ಏನ್ ಮಾಡ್ಕೋಬಹುದು, ಆಕ್ಯುಪ್ರೆಷರ್ ಅಂತ ಹೇಳ್ತೀವಿ. ಈ ಜಾಗ ಇರತ್ತಲ್ಲ, ಈ 2 ಬೆರಳುಗಳ ಮಧ್ಯ ಆ ಜಾಗನ ಹೀಗೆ ಒತ್ತೋದು ಬಿಡೋದು ಹೀಗೆ ಒಂದು 10ರಿಂದ 15 ಸಲ ಮಾಡ್ಬೇಕು. ಅಲ್ಲಿ ಮತ್ತೆ ಇಲ್ಲಿ ಈ ಎಲ್ಬೋ ಅಂತ ಏನ್ ಹೇಳ್ತೀವಿ, ಮೊಣಕೈಯಿಂದ 2ರಿಂದ 3 ಬೆರಳು ಮುಂದೆ ತಗೊಂಡೋಗಿ ಇಲ್ಲಿ ಪ್ರೆಸ್ ಮಾಡಿದಾಗ ನಿಮ್ಗೆ ತಲೆನೋವು ಇದ್ದ ಟೈಮಲ್ಲಿ ಇಲ್ಲಿ ಒತ್ತಿದ್ರೆ ತುಂಬಾನೇ ನೋವಾಗತ್ತೆ. ಆ ಜಾಗನ ಇನ್ನೂ ಸ್ವಲ್ಪ ಹಿಂಗೆ ಮತ್ತೆ ಒತ್ತೋದು ಬಿಡೋದು ಮಾಡಬೇಕು. ಇವೆರಡನ್ನ ಮಾಡೋದ್ರಿಂದನೇ ನಿಮ್ಗೆ ಅರ್ಧ ತಲೆನೋವು ಕಡಿಮೆ ಆಗತ್ತೆ. ಹಾಗೇನು ಕೂಡ ಇದು ಹೆಬ್ಬೆರಳು, 2 ಹೆಬ್ಬೆರಳುಗಳಲ್ಲಿ ತಲೆನೋವಿಗೆ ನಿವಾರಣೆ ಕೂಡ ಇರುತ್ತೆ. ಇಲ್ಲಿ ಹೆಬ್ಬೆರಳು ಅಥವಾ ಕಾಲುಗಳಿನ ಮೊದಲನೇದು ದೊಡ್ಡ ಬೆರಳುಗಳಲ್ಲಿ ಕಾಲುಗಳಲ್ಲಿ ಒತ್ತೋದು. ಹೇಗೆ ಒತ್ತಬೇಕು ಅಂತ ಹೇಳಿದ್ರೆ, ನೀವು 10 ಎಣಿಸ್ತಾ ಇರಬೇಕು. ಒತ್ತಿದಾಗ ನೋ ಪೇಯ್ನ್ ನೋ ಗೈನ್ ಅಂತ ಹೇಳ್ತಾರೆ. ಪೇಯ್ನ್ ತಗೊಳ್ಳದೆ ಹೊರತು ನಿಮಗೆ ಈ ಪೇಯ್ನಿಂದ ರಿಲೀಫ್ ಆಗೋದು ಬಹಳ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಜೋರಾಗಿ ಒತ್ತಬೇಕು. ಒತ್ತಿ ಒಂದು 10 ಸೆಕೆಂಡು ಅದನ್ನು ಎಣಿಸ್ತಾ ಇರಬೇಕು. 10 ಕೌಂಟ್ ಮಾಡಿ ಆದಮೇಲೆ ರಿಲೀಸ್ ಮಾಡಬೇಕು. ಮತ್ತೆ 10 ಸೆಕೆಂಡ್ ಆಗೋವರೆಗೂ ಅದನ್ನು ಒತ್ತಿ ಹಿಡ್ಕೊಳ್ಬೇಕು, ಮತ್ತೆ ರಿಲೀಸ್ ಮಾಡೋಕ್ಕೆ. ಹೀಗೆ 5-6 ಸತಿ ಮಾಡೋದ್ರೊಳಗಾಗಿ ನಿಮಗೇ ಗೊತ್ತಾಗುತ್ತೆ ತಲೆಯಲ್ಲಿ ಏನೋ ನಿಜವಾಗ್ಲೂ ತಲೆನೋವು ಭೂತ ಬಿಡ್ತಪ್ಪ ಅಂತ ಅನಿಸುತ್ತೆ. ಹಾಗೆ ವಿತಿನ್ 10 ಮಿನಿಟ್ಸ್ ನಿಮಗೆ 10 ನಿಮಿಷದ ಒಳಗಾಗಿ ನಿಮಗೆ ತಲೆನೋವು ಆಕ್ಯುಪ್ರೆಷರಿಂದ ತಲೆನೋವು ಕಮ್ಮಿ ಆಗುತ್ತೆ. ಇದನ್ನು ನೀವು ಕರೆಕ್ಟಾಗಿ ಪಾಯಿಂಟ್ಸ್ ಕೂಡ ನೀವು ಚಿಕಿತ್ಸಕರ ಹತ್ರ ಹೋಗಿ ನಿಮ್ಮ ಶರೀರಕ್ಕೆ ಅನುಗುಣವಾಗಿ ಅದನ್ನು ತಿಳ್ಕೊಂಡು ಬರ್ಬೋದು. ಇದು ನಾವು ಜನರಲ್ ಆಗಿ ಇಲ್ಲಿ ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇರ್ತೀವಿ. ಕೆಲವರಿಗೆ ಯಾವ್ಯಾವ ಕಾರಣದಿಂದ ಆಗಿರುತ್ತೆ, ಆ ಕಾರಣಗಳಿಂದ ಬೇರೆ ಬೇರೆ ಪಾಯಿಂಟ್ಸ್ನ ಒತ್ತಿ ತೆಗೆಯುವಂಥದ್ದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಕೆಲವರಿಗೆ ಮಲಬದ್ಧತೆ ಇರುತ್ತೆ. ಮಲಬದ್ಧತೆ ನಿವಾರಣೆ ಆಗದೆ ಹೊರತು ಅವ್ರಿಗೆ ತಲೆನೋವು ಕಮ್ಮಿ ಆಗಲ್ಲ. ಅಂಥ ಸಮಯದಲ್ಲಿ ಚಿಕಿತ್ಸಾಲಯಗಳಲ್ಲಿ ಎನಿಮಾ ಕೊಡ್ತಾರೆ. ಅದನ್ನು ನೀವು ಮನೆಯಲ್ಲಿ ಕಲ್ತ್ಕೊಂಡು ಕೂಡ ಮಾಡ್ಬೋದು. ಎಷ್ಟೋ ಜನಕ್ಕೆ ನಾವು ನೋಡಿದ್ದೀವಿ, ಎನಿಮಾ ತಗೊಂಡಿದ್ದು ಒಂದು ಅರ್ಧ ಗಂಟೆಗೆಲ್ಲ ಎಷ್ಟು ತಲೆನೋವು ಇದ್ರೂ ಕಂಡು ಬಿಡಕ್ಕೆ ಆಗಲ್ಲಪ್ಪ ಅಂತ ಇದ್ದವರು ಕೂಡ ತಲೆನೋವು ನಿವಾರಣೆ ಆಗಿರೋದು ಉಂಟು. ಮತ್ತೊಂದು ಅಂತ ಹೇಳಿದ್ರೆ, ಜನ ನೀರು ಕುಡಿಯೋದು ಕಮ್ಮಿ ಆಗಿಬಿಟ್ಟಿದೆ. ನೀರಿನ ಸೇವನೆ ಚೆನ್ನಾಗಿ ಮಾಡಬೇಕು. ದಿನಕ್ಕೆ ಅಟ್ಲೀಸ್ಟ್ ನಾವು ನಮ್ಮ ಈ ಉಷ್ಣ ಪ್ರದೇಶದಲ್ಲಿ, ಕರ್ನಾಟಕದಲ್ಲೇ ಆಗಿರ್ಬೋದು, ಭಾರತದ ಎಲ್ಲೇ ಪ್ರದೇಶದಲ್ಲಾಗಿರ್ಬೋದು, ನೀರಿನ ಅವಶ್ಯಕತೆ ನಮಗೆ 2.5 ಲೀಟ್ರಿಂದ 3 ಲೀಟ್ರ್ ಕುಡಿಬೇಕಾಗತ್ತೆ. ಅದೇನಾಗುತ್ತೆ, ಕೆಲವರು ಊಟದ ಮಧ್ಯದಲ್ಲೇ ಕುಡಿತಾ ಇರ್ತಾರೆ. ಆ ನಂತರ ಕೆಲವರು ದಿನ ಇಡೀ ನೀರೇ ಕುಡಿಯೋದಿಲ್ಲ. ಅದು ತಪ್ಪಾಗುತ್ತೆ. ಊಟಕ್ಕೆ ಅರ್ಧ ಗಂಟೆ ಮುಂಚೆ, ಊಟದ ಅರ್ಧ ಗಂಟೆ ನಂತರ ನೀರನ್ನು ಕುಡಿಯುವ ಅಭ್ಯಾಸ ಮಾಡ್ಕೊಳ್ಬೇಕು. ಊಟದಲ್ಲಿ ನಮಗೆ ಪೂರ್ತಿ ಒಣ ಪದಾರ್ಥ ಇಲ್ಲ. ಈಗ ನಾರ್ತ್ ಕರ್ನಾಟಕದಲ್ಲಿ ಒಣ ರೊಟ್ಟಿ ತಗೊಳ್ತಾರೆ, ಜೋಳದ ರೊಟ್ಟಿ ತಗೊಳ್ತಾರೆ. ಅದ್ರ ಒಟ್ಟಿಗೆ ನೀರನ್ನ ಕೆಲವು ಸತಿ ಕುಡಿಬೇಕಾಗತ್ತೆ. ಆದರೆ ದಕ್ಷಿಣ ಒಂದು ಕರ್ನಾಟಕದ ಪ್ರಾಂತ್ಯದಲ್ಲಿ ರಸಮ್ ಇರುತ್ತೆ, ಮಜ್ಜಿಗೆಯನ್ನು ಊಟ ಮಾಡ್ತೀವಿ, ಸಾರುವನ್ನು ಊಟ ಮಾಡ್ತೀವಿ. ಹೀಗೆಲ್ಲ ನೀರಿನ ಅಂಶ ಕೆಲವರು ಊಟದಲ್ಲೇ ಇರಬೇಕಾದ್ರೆ ಹೆಚ್ಚು ನೀರು ಕುಡಿಯೋ ಅವಶ್ಯಕತೆ ಇಲ್ಲ. ನೀರು ಪಕ್ಕದಲ್ಲಿ ಇಟ್ಕೊಂಡಿರ್ಬೋದು, 2ರಿಂದ
3 ಗುಟ್ಕು ಕುಡಿಬೋದು. ಆದರೆ ಘಟಘಟ ಅಂತ ಅರ್ಧ ಚೆಂಬು ಕುಡಿದ್ಬಿಟ್ರೆ ನಿಮಗೆ ಅದು ಅಜೀರ್ಣತೆ ಆಗ್ತಾ ಇರುತ್ತೆ. ಅದರಿಂದ ಕೂಡ ಗ್ಯಾಸ್ ಆಗ್ಬೋದು, ಮಲಬದ್ಧತೆ ಆಗ್ಬೋದು, ಸರಿಯಾಗಿ ಜೀರ್ಣಕ್ರಮ ಸರಿಯಾಗಿ ಆಗದೇ ಇರ್ಬೋದು. ಹಾಗಾಗಿ ನೀವು ಅರ್ಧ ಗಂಟೆ ಮುಂಚೆ, ಅರ್ಧ ಗಂಟೆ ನಂತರ ನೀವು ನೀರು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಬೇಕು. ದಿನ ಇಡೀ 2-2 ಗಂಟೆಗೆ ಒಂದೊಂದು ಸತಿ ಒಂದೊಂದು ದೊಡ್ಡ ಗ್ಲಾಸ್ ನೀರು ಕುಡಿತಾ ಇದ್ದರೆ ಆದಷ್ಟು ನಮಗೆ ಮಾನಸಿಕ ಒತ್ತಡ ಆಗಿರ್ಬೋದು, ಶಾರೀರಿಕ ಒತ್ತಡ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಕಮ್ಮಿ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಹಾರವೇ ಔಷಧಿ. ಇಲ್ಲ ಅಂದರೆ ಬರೀ ಔಷಧಿನೇ ತಗೊಳ್ತಾ ಇರಬೇಕಾಗತ್ತೆ. ನಾವು ಯಾವಾಗ ಆಹಾರವನ್ನು ನಾವು ಔಷಧಿಯ ರೂಪದಲ್ಲಿ ಸರಿಯಾದ ಪ್ರಮಾಣ, ಸರಿಯಾದ ಸಮಯ ಎಲ್ಲವನ್ನೂ ನೋಡಿಕೊಂಡು ತಗೊಳ್ತಾ ಇರಬೇಕು. ಖಾಲಿ ಹೊಟ್ಟೆಯಲ್ಲಿ ಇರಬಾರ್ದು ಯಾವಾಗ್ಲೂ. ಈ ಥರ ಮೈಗ್ರೇನ್ ಅಟ್ಯಾಕ್ ಇರೋರು ಯಾವಾಗ್ಲೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಆಹಾರ, ಅರ್ಧ ಹೊಟ್ಟೆ ತಿನ್ನಬೇಕು. ನಮ್ಮಲ್ಲಿ ಹಿರಿಯರು ಮೊದಲೆಲ್ಲ ಹೇಳ್ತಾ ಇರ್ತಿದ್ರು, ಅರ್ಧ ಹೊಟ್ಟೆ ಊಟ ಮಾಡಿ, ಇನ್ನು ಅರ್ಧ ಹೊಟ್ಟೆ ನೀರಿಗೆ ಜಾಗ ಕೊಡಿ, ಇನ್ನು ಕಾಲು ಹೊಟ್ಟೆ ಗಾಳಿಗೆ ಜಾಗ ಕೊಡಿ ಅಂತ. ಸೊ ಅವಾಗ ಸಂಪೂರ್ಣವಾಗಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಹೇಳೋರು. ಇವಾಗ ಏನಾಗುತ್ತೆ, ನಾವು ಅತಿಯಾಗಿ ಎಲ್ಲ ಪದಾರ್ಥ ನಮಗೆ ಎಲ್ಲ ಕೈಗೆ ಸಿಗುತ್ತೆ ಅಂತ ಹೇಳಿ ಎಲ್ಲ ಪದಾರ್ಥಗಳನ್ನು ತಿಂತಾ ಇರ್ತೀವಿ. ಅದರಲ್ಲೂ ಯಥೇಚ್ಛವಾಗಿ ನಾವು ಆಯಿಲಿ ಪದಾರ್ಥಗಳು ಅಂದರೆ ಕರಿದ ಪದಾರ್ಥಗಳನ್ನು ತಿಂತೀವಿ. ಮೈಗ್ರೇನ್ ಇರೋರು ಕರಿದ ಪದಾರ್ಥಗಳನ್ನು ಆದಷ್ಟು ವರ್ಜಿಸಿದ್ರೆ ಒಳ್ಳೆಯದು. ಯಾಕೆಂತಂದರೆ ಕರಿದ ಪದಾರ್ಥಗಳಲ್ಲಿ ಬಾರಿಗೆ ಅದೇ ಎಣ್ಣೆಯಲ್ಲಿ ಸಾಕಷ್ಟು ಬಾರಿ ಪದಾರ್ಥಗಳನ್ನು ಕರೀತಾರೆ. ಅದರಲ್ಲಿ ಸತ್ವಾಂಶ ಏನೂ ಇರೋದಿಲ್ಲ. ಕರೆದ ಪದಾರ್ಥಗಳಲ್ಲಿ ಯಾವುದು ಸತ್ವಾಂಶ ಇರೋದು. ಅದ್ರ ಬದಲು ಒಳ್ಳೆಯ ರುಚಿಕರವಾದ ನೀವು ಬೇರೆ ವ್ಯಂಜನಗಳನ್ನು ಮಾಡ್ಕೊಳ್ಬೋದು. ಏನು ಅಂತ ಹೇಳಿದ್ರೆ ಸ್ಟೀಮ್ನಲ್ಲಿ ಮಾಡ್ಕೊಳ್ಬೋದು. ಸ್ಟೀಮ್ ಅಂದರೆ ಆವಿಯಲ್ಲಿ ಕುದಿಸಿದಂಥ ಅನೇಕ ಒಳ್ಳೆಯ ಪದಾರ್ಥಗಳಿರುತ್ತೆ. ಅದನ್ನು ನೀವು ಮನೆಯಲ್ಲಿ ರುಚಿಕರವಾದ ವ್ಯಂಜನಗಳನ್ನು ಮಾಡ್ತಾ ಆಹಾರವೇ ಆರೋಗ್ಯ ಕೊಡುವಂಥದ್ದಿರುತ್ತೆ. ಅದನ್ನು ನೀವು ತಿಳ್ಕೊಳ್ಬೋದು. ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ ನಮಗೆ ಅನಿದ್ರೆ ಬರಬಾರ್ದು. ಸ್ಲೀಪ್ಲೆಸ್ನೆಸ್ ಅಂತ ಏನು ಹೇಳ್ತೀವಿ, ನಿದ್ರೆ ಆಗದೇ ಇರೋದು, ಸರಿಯಾಗಿ ನಿದ್ರೆ ಆಗದೇ ಇದ್ದರೆ ಈ ಮೈಗ್ರೇನ್ ಅಟ್ಯಾಕ್ಸ್ ಅಥವಾ ತಲೆನೋವು, ಅರ್ಧ ತಲೆನೋವು ಬಹಳಷ್ಟು ನಮಗೆ ಕಾಡ್ತಾ ಇರುತ್ತೆ. ಸರಿಯಾಗಿ ನಮಗೆ ಅಟ್ಲೀಸ್ಟ್ 6ರಿಂದ 7 ಗಂಟೆ ಅಥವಾ 8 ಗಂಟೆಗಳ ಕಾಲ ನಾವು ನಿರಾತಂಕವಾಗಿ ನಿದ್ರೆ ಮಾಡಬೇಕು. ಆ ನಿದ್ರೆ ಮಾಡೋದಕ್ಕೆ ನಮಗೆ ಆಹಾರದಲ್ಲಿ ವ್ಯತ್ಯಾಸಗಳನ್ನು ಸರಿಯಾಗಿ ಮಾಡ್ಕೊಳ್ಬೇಕು. ಅದರಿಂದ ಒಳ್ಳೆ ನಿದ್ರೆ ಬರಬೇಕು ಅಂತ ಹೇಳಿದ್ರೆ ಲಘುವಾಗೇ ಆಹಾರ ತಗೊಳ್ಬೇಕು. ತುಂಬ ಜಾಸ್ತಿ ಊಟ ತಗೊಂಡ್ರೆ ನಾವು ಮಲಗಿರ್ತೀವಿ ಅಷ್ಟೇ ಹೊರತು ನಮಗೆ ನಿದ್ರೆ ಸರಿಯಾಗಿ ಆಗಿರುತ್ತೆ ಅಂತ ಗೊತ್ತಾಗಲ್ಲ. ಒಳ್ಳೆ ಸುಖ ನಿದ್ರೆ ಆಗಿದೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದಾಗ ನಮಗೆ ಮಲಮೂತ್ರ ಸರಿಯಾಗಿ ವಿಸರ್ಜನೆ ಆಗಬೇಕು. ಸ್ಪ್ರಿಂಗ್ ಬಾಲ್ ಇರುತ್ತಲ್ಲ, ವಾಲಿಬಾಲು ಅಥವಾ ಯಾವುದಾದ್ರು ಬಾಲು, ಹಾಗೆ ನಮ್ಮ ಶರೀರ ಸ್ಫುಟಿಕವಾಗಿ ಎದ್ದೊಳ್ಬೇಕು. ನಮಗಿಲ್ಲ, ನಾವು ಅಲಾರಾಮ್ ಹೊಡಿತಿದ್ದಂಗೆ ಇನ್ನು ಸ್ವಲ್ಪ ಹೊತ್ತು ಮಲ್ಕೋತೀನಪ್ಪ, ನಂಗೆ ಇನ್ನೂ ನಿದ್ದೆ ಆಗಿಲ್ಲ, ಸುಸ್ತಾಗ್ತಾ ಇದೆ, ನಮಗೆ ಫ್ರೆಶ್ ಅನ್ನಿಸ್ತಾ ಇಲ್ಲ ಅಂತ ಹೇಳಿದಾಗ ರಾತ್ರಿಯ ನಿದ್ರೆ ಸರಿಯಾಗಿಲ್ಲ ಅಂತ ಅರ್ಥ. ಏಕೆ ಅಂತಂದರೆ ರಾತ್ರಿ ಕನಸುಗಳು ಕಾಣಿಸ್ತಾ ಇರ್ಬೋದು. ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಮಗೆ ಥಾಟ್ ಪ್ರೋಸೆಸ್ ಹೋಗ್ತಾನೇ ಇರುತ್ತೆ. ಎಲ್ಲ ಚಿಂತೆಗಳು, ಎಲ್ಲ ನಮಗೆ ಏನೇನು ದಿನನಿತ್ಯದಲ್ಲಿ ಮಾತಾಡ್ತೀವಿ, ಆಡ್ತೀವಿ, ಅದೆಲ್ಲ ಕಲಸಿ ಅಂತ ಹೇಳಿದ್ರೆ ಯಾವುದು ಕೋಹರೆಂಟ್ ಆಗಿರೋದಿಲ್ಲ, ಯಾವುದು ಸರಿಯಾದ ಒಂದು ರೀತಿಯಲ್ಲಿ ಹೋಗ್ತಾರಲ್ಲ ಥಾಟ್ ಪ್ರೋಸೆಸ್ಸು. ವಿಚಿತ್ರವಾಗಿ ನಮಗೆ ಥಾಟ್ ಪ್ರೋಸೆಸ್, ಡ್ರೀಮ್ಸ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಶರೀರ ರಿಲ್ಯಾಕ್ಸ್ ಆಗೇ ಇರೋದಿಲ್ಲ. ಯೋಗಾಭ್ಯಾಸ ನಾವು ಕೆಲವು ಮುಂದೆ ಹೇಳಲಿಕ್ಕೆ ಇದೆ. ಆ ಯೋಗಾಭ್ಯಾಸದಲ್ಲಿ ಯೋಗ ನಿದ್ರೆ ಅಂತ ಮಾಡಿಸ್ತೀವಿ. ಯೋಗ ನಿದ್ರಾ ಮಾಡಿದವರಿಗೆ 20 ನಿಮಿಷ ಒಂದು ಯೋಗ ನಿದ್ರೆಯ ಸೆಷನ್ ಮಾಡಿದ್ರೆ 4 ಗಂಟೆಗಳ ಕಾಲ ನಿದ್ರೆಯ ಮಾಡಿದಷ್ಟು ಒಂದು ಶರೀರಕ್ಕೆ ಲಾಭ ಸಿಗುತ್ತೆ ಅಂತ ಸಂಶೋಧನೆ ಹೇಳಿದೆ. ಹಾಗೆ ನಿದ್ರೆಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಿದ್ರೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳೋದು ನಮಗೆ ಸಾಕಷ್ಟು ಜನಕ್ಕೆ ಗೊತ್ತೇ ಆಗೋದಿಲ್ಲ. ಟಿ ವಿ ನೋಡ್ತಾ ಮಲ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಏನೋ ಪುಸ್ತಕ ಓದ್ತಾ ಮಲ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಬಾರ್ದು. ನಿದ್ರೆಗೆ ನಮಗೆ ಸರಿಯಾದ ಸಮಯ ಬೇಕು. ನಿದ್ರೆ ನಿಮಗೆ ಬರ್ತಾ ಇದೆ ಅಂದಾಗ ಪುಸ್ತಕವನ್ನು ಮುಚ್ಚಿಟ್ಟು ದೇವರ ಒಂದು ಧ್ಯಾನ ಮಾಡಿ ಆ ನಂತರ ನೀವು ಮಲಗಿದಾಗ ಒಳ್ಳೆಯ ನಿದ್ರೆ ನಿಮಗೆ ಸರಿ ಹೋಗುತ್ತೆ. ದಿನನಿತ್ಯದ ಯಾವುದೇ ಒಂದು ನಿಮಗೆ ಮಾನಸಿಕ ಒತ್ತಡ ಇರ್ಬೋದು, ಅದನ್ನೆಲ್ಲ ದೂರ ಹಾಕಿ ಕಿತ್ತು ಶರೀರದಿಂದ ಮನಸ್ಸಿನಿಂದ ಹೊರಗೆ ಹಾಕಿ ಮಲಗಿದಾಗ ಒಳ್ಳೆ ಸುಖ ನಿದ್ರೆ ಆಗುತ್ತೆ ನಿಮಗೆ. ಅಂಥ ನಿದ್ರೆ ನೀನು ಒಳ್ಳೆ ನಿದ್ರೆ ಮಾಡಿದಾಗ ನಿಮಗೆ ಏನಾಗುತ್ತೆ, ಈಗ ತಲೆನೋವು, ಅರ್ಧ ತಲೆನೋವು ಎಷ್ಟು ಎಪಿಸೋಡ್ಸಲ್ಲಿ ಬರ್ತಾ ಇರುತ್ತೆ ನಿಮಗೆ. ಈಗ ವಾರಕ್ಕೆ 2 ಸರಿ ಬರುತ್ತಾ, 3 ಸರಿ ಬರುತ್ತಾ? ನೀವು ಬರೀ ನಿದ್ರೆಯ ಒಂದು ಸೈಕಲನ್ನು ನೀವು ಸರಿಪಡಿಸ್ಕೊಂಡಾಗ ನಿಮಗೆ ವಾರಕ್ಕೆ 1 ಸರಿ ಬರ್ತಾ ಇರೋದು 15 ದಿವಸಕ್ಕೆ 1 ಸರಿ ಬರುತ್ತೆ, ತಿಂಗಳಿಗೆ 1 ಸರಿ ಬಂದು ಆಮೇಲೆ ಶರೀರದಿಂದ ಈ ಅರ್ಧ ತಲೆನೋವನ್ನು ನೀವು ತೆಗೆದುಹಾಕ್ಬೋದು. ನೀವು ಅರ್ಧ ತಲೆನೋವು ಅಂದರೆ ಮೈಗ್ರೇನ್ ಸಮಸ್ಯೆ ಬಗ್ಗೆ ತಿಳ್ಕೊತಾ ಇದ್ದೀವಿ. ಇವತ್ತು ಯೋಗದ ಮೂಲಕ, ಯೋಗ ಚಿಕಿತ್ಸೆಯ ಮೂಲಕ ಮೈಗ್ರೇನ್ ಅರ್ಧ ತಲೆನೋವನ್ನು ಹೇಗೆ ನಾವು ನಿವಾರಣೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ಆರೋಗ್ಯ ಸಮಸ್ಯೆಗಳು ಅಂತ ಹೇಳಿದಾಗ, ಮೈಗ್ರೇನ್ ಅಂತ ಹೇಳಿದಾಗ ಕೆಲವು ಕಾರಣಗಳನ್ನು ನಾವು ಹೇಳಿದ್ವಿ. ಮಲಬದ್ಧತೆ ಆಗಿರ್ಬೋದು, ಅಥವಾ ತನಾವ್ ಅಂದರೆ ಟೆನ್ಷನ್ ಇರ್ಬೋದು, ಅಥವಾ ಸ್ಟ್ರೆಸ್ ಇರ್ಬೋದು, ಮಾನಸಿಕ ಒತ್ತಡ,
ಹಾಗೂ ಸ್ಟ್ರೆಸ್ಸಿಂದ ಕಾರಣಗಳಿಂದ ಅದು ಟ್ರಿಗರ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಅಭ್ಯಾಸಗಳು, ಯೋಗದ ಎಲ್ಲ ಅಭ್ಯಾಸಗಳನ್ನು ನಾವು ಸ್ವಲ್ಪ ಮಾಡಿಕೊಂಡಾಗ ನಮಗೆ, ಅಥವಾ ಒಂದು ಅರ್ಧ ಗಂಟೆಯಿಂದ 40 ನಿಮಿಷ ದಿನಕ್ಕೆ ಯೋಗಾಭ್ಯಾಸ ಮಾಡಿದಾಗ ಅರ್ಧ ತಲೆನೋವಿನ ಎಷ್ಟೋ ಜನಗಳಿಗೆ ನಿವಾರಣೆಗಳಾಗಿದೆ ಹಾಗೂ ಅವರು ಆರೋಗ್ಯವಂತರಾಗಿದ್ದಾರೆ. ಯೋಗ ಅಭ್ಯಾಸಗಳಲ್ಲಿ ನಾವು ಬರೀ ಶಾರೀರಿಕವಾಗಿಯೇ ಮಾಡಬಾರ್ದು, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಯಾವ್ಯಾವ ಅಭ್ಯಾಸಗಳನ್ನು ನಾವು ಮಾಡ್ತಾ ಹೋದರೆ ನಮಗೆ ಈ ತಲೆನೋವಿಂದ ನಿವಾರಣೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಎಲ್ಲ ಶರೀರದ ಎಲ್ಲ ಅಂಗಾಂಗಗಳಿಗೆ ಶಿಥಿಲೀಕರಣ ವ್ಯಾಯಾಮ ಅಂತ ಹೇಳ್ತೀವಿ. ಶಿಥಿಲೀಕರಣ ವ್ಯಾಯಾಮ ಮಾಡಿದಾಗ ನಮಗೆ ಆದಷ್ಟು ಫಿಸಿಕಲ್ ಸ್ಟ್ರೆಸ್ ಅಂತ ಏನಿರುತ್ತೆ, ನಮಗೆ ಶರೀರದಲ್ಲಿ ಬಿಗಿ ಹಿಡಿದು ಬಿಟ್ಟಿರ್ತೀವಿ. ನಾವು 6ರಿಂದ 8 ಗಂಟೆ ಆಗಿರ್ಬೋದು, 12 ಗಂಟೆ ಕಾಲ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಆ ಮಾಡುವಾಗ ನಮಗೆ ಎಲ್ಲ ಅಂಗಗಳು ಸರಿಯಾಗಿ ಚಲನವಲನಗಳಾಗಿರಲ್ಲ. ವಿ ಆರ್ ಮೇಡ್ ಟು ಬಿ ಡೈನಾಮಿಕ್ ಅಂತ ಹೇಳಿದ್ರೆ ನಾವು ಯಾವಾಗಲೂ ಓಡಾಡ್ತಾ ಇರುವಂಥ ವ್ಯಕ್ತಿತ್ವ ಇರಬೇಕು ನಮಗೆ. ಹಾಗಾಗಿ ನಾವು ಇವಾಗ ಮಾಡ್ಕೊಂಡಿರೋ ವೃತ್ತಿಯಲ್ಲಾಗಿರ್ಬೋದು ಅಥವಾ ನಾವು ಮನೆಯಲ್ಲಾಗಿರ್ಬೋದು, ನಾವು ಅದರಿಂದ ವಿಪರೀತವಾಗಿ ಜೀವನ ಶೈಲಿಯನ್ನು ನಡೆಸ್ತಾ ಇರ್ತೀವಿ. ಅದಕ್ಕೋಸ್ಕರ 1 ಇಂದ 1.5 ಗಂಟೆ ಟೈಮ್ ವ್ಯಾಯಾಮ ಮಾಡೋದ್ರಿಂದ ನಾವು ತಲೆನೋವುಗಳನ್ನು ನಿವಾರಣೆ ಮಾಡ್ಕೊಳ್ಬೋದು. ಹಾಗಾಗಿ ಶಿಥಿಲೀಕರಣ ವ್ಯಾಯಾಮಗಳಲ್ಲಿ ನಾವು ಮಾಡ್ಕೊಳ್ಬೇಕಾಗಿರೋದು ಎಲ್ಲ ಜಾಯಿಂಟ್ಸಿನ ಒಂದು ಶಿಥಿಲೀಕರಣ ವ್ಯಾಯಾಮ. ಸೊ ಕತ್ತು, ನೆಕ್ ಮೂಮೆಂಟ್ಸ್ ಆಗುತ್ತೆ, ಶೋಲ್ಡರ್ ಮೂಮೆಂಟ್ಸ್ ಆಗುತ್ತೆ, ಅಂದರೆ ಭುಜಗಳ ಒಂದು ಮೂಮೆಂಟ್ಸ್ ಇರುತ್ತೆ, ನಿಮಗೆ ಕೈಗಳ ಎಲ್ಬೋ ಮೂಮೆಂಟ್ಸ್ ಆಗುತ್ತೆ, ರಿಸ್ಟ್ ಜಾಯಿಂಟ್ ಮೂಮೆಂಟ್ ಆಗುತ್ತೆ, ಬೆರಳುಗಳಿನ ಮೂಮೆಂಟು, ನಂತರ ಬೆನ್ನಿನ ಹುರಿಯ ಒಂದು ಯಾವುದ್ಯಾವುದು ಸೈಡ್ ಬೆಂಡಿಂಗು, ಫಾರ್ವರ್ಡ್ ಬೆಂಡಿಂಗು, ಬ್ಯಾಕ್ವರ್ಡ್ ಬೆಂಡಿಂಗು, ಟ್ವಿಸ್ಟಿಂಗು. ಹಾಗಾಗಿ ಹಿಪ್ ಜಾಯಿಂಟಿಗೆ ಬಂದಾಗ ಹಿಪ್ ಜಾಯಿಂಟ್ ಟ್ವಿಸ್ಟಿಂಗು, ಪೆಲ್ವಿಕ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಹಿಪ್ ಜಾಯಿಂಟ್, ಪೆಲ್ವಿಕ್ ಜಾಯಿಂಟ್, ಏನೇನು ಮೂಮೆಂಟ್ಸ್ ಆಗುತ್ತೆ, ಯಾವ್ಯಾವ ಸಾಧ್ಯತೆ ಇರುತ್ತೆ ಎಲ್ಲ ಮಾಡೋದು. ಅದಾದ ನಂತರ ಮಂಡಿಯ ಒಂದು ಮೂಮೆಂಟ್ಸು, ಕಣಕಾಲುಗಳ ಮೂಮೆಂಟ್ಸು, ಹೀಗೆ ಎಲ್ಲ ಶರೀರದ ಎಲ್ಲ ಜಾಯಿಂಟ್ಸಿನ ಮೂಮೆಂಟ್ಸ್ ಮಾಡಿದಾಗ ಶರೀರ ಸಡಿಲ ಅನಿಸುತ್ತೆ. ಆ ನಂತರ ನಾವು ಯೋಗ ಅಭ್ಯಾಸಗಳನ್ನು ನಾವು ಮಾಡ್ಕೊಳ್ತಾ ಹೋಗ್ಬೋದು. ಶಿಥಿಲೀಕರಣ ವ್ಯಾಯಾಮ ಆಗಕ್ಕೆ ಮುಂಚೆ ನಾವು ಕೆಲವು ಯೋಗಿ ಕ್ರಿಯಾಸ್ ಬಗ್ಗೆ ನಾವು ನಿಮಗೆ ಹೇಳ್ಕೊಡೋಣ ಅಂತ ಇದ್ದೀವಿ. ಈ ಚಿತ್ರದಲ್ಲಿ ನೋಡ್ತಾ ಇರೋಗೆ ಜಲನೇತಿ ಅಂತ. ಜಲನೇತಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಅರ್ಧ ತಲೆನೋವಾಗಿರ್ಬೋದು, ಸೈನಸೈಟಿಸ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ಬೇರೆ ಯಾವುದೇ ಕೆಲವು ಊರ್ಧ್ವಮುಖ ನಾಡಿಗಳನ್ನು ಇದು ಬಹಳಷ್ಟು ಚೇತನಗೊಳಿಸುತ್ತೆ ಅಂತ ಹೇಳಿ ನಮ್ಮ ಯೋಗಿಕ್ ಟೆಕ್ಸ್ಟ್ಗಳಲ್ಲಿ ನಾವು ಓದ್ತೀವಿ. ಹಾಗಾಗಿ ಕೇಳಿಬರುತ್ತೆ. ಈ ಅಭ್ಯಾಸಗಳನ್ನು ಹೆದರಬೇಕಾಗಿಲ್ಲ. ಇದಕ್ಕೆ ಅಂತ ನೀವು ಮೊದಲು ಗುರುವಿನ ಮಾರ್ಗದರ್ಶನಲ್ಲೇ ಕಲಿಬೇಕು. ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅಷ್ಟೇ ಹೊರತು ನೀವು ಇದನ್ನು ನೋಡಿ ಮಾಡತಕ್ಕದ್ದಲ್ಲ. ನೀವು ಮನೆಯಲ್ಲಿ ಹೋಗಿ ಇದನ್ನು ಯಾರಾದರೂ ಒಳ್ಳೆ ಗುರುಗಳು ನಿಮ್ಮ ಆಸ್ಪಾಸ್ ಇದ್ದಲ್ಲಿ ನೀವು ಅದನ್ನು ಕಲಿಬೇಕಾಗಿರೋ. ಜಲನೇತಿ ಅಂತ ಹೇಳಿದ್ರೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಜಲನೇತಿ ಪಾಟ್ ಸಿಗುತ್ತೆ. ಅದಕ್ಕೆ ಟೀ ಪಾಟ್ ಥರ ಇರುತ್ತೆ. ಅದರಲ್ಲಿ ಉಗುರು ಬೆಚ್ಚನೆ ನೀರು ಹಾಕಿ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಿಧಾನವಾಗಿ ಬಲಸೆಳ್ಳೆಗಳಲ್ಲಿ ಇಟ್ಕೊಂಡು ತಲೆಯನ್ನು ಬಗ್ಗಿಸಿ ಈ ರೀತಿಯಾಗಿ ಬಗ್ಗಿಸಿದಾಗ ಬಾಯಲ್ಲಿ ಉಸಿರಾಡ್ತಾ ಇದ್ದಾಗ ನೀರು ಇನ್ನೊಂದು ಸೆಳ್ಳೆಯಿಂದ ಆಚೆ ಬರ್ತಾ ಇರುತ್ತೆ. ಧಾರಾಕಾರವಾಗಿ ನೀರು ಹರಿದು ಹೋಗುತ್ತೆ. ಹಾಗೆ ಹರಿದು ಹೋಗೋದ್ರಿಂದ ತಲೆಯ ಒಂದು ಸೈನಸ್ ಸೆಲ್ನಲ್ಲಿ ಯಾವ ಒಂದು ಕಲ್ಮಶಗಳಿದ್ರು, ಕಫ ಇದ್ರೂ ಕೂಡ ಅದನ್ನು ಹೊರಗಡೆ ಹಾಕುತ್ತೆ. ಹಾಗೂ ನಾಡಿಗಳು ಅದರಲ್ಲಿ ಚೇತನಗೊಳ್ಳುತ್ತೆ ಅಂತ ಹೇಳ್ತೀವಿ. ಅದರಿಂದ ಅರ್ಧ ತಲೆನೋವು ಕಮ್ಮಿ ಆಗ್ಬೋದು. ನಂತರ ಸೂತ್ರ ನೇತಿಗಳು ಕೂಡ ಹಸುವಿಗೆ ಎಲ್ಲ ಹಾಕಿರ್ತಾರೆ, ನೋಡಿದಿರ ಮೂಗ್ ದಾರ ಹಾಕಿರ್ತಾರೆ, ನೀವು ನೋಡಿರ್ಬೋದು. ಅದನ್ನು ನಮ್ಗೆ ಈಗಪ್ಪ ಇದೆಷ್ಟು ಕ್ರೂರವಾಗಿ ಅನಿಸುತ್ತೆ. ಅದನ್ನು ಹಿಡಿದು ಜಗ್ಗಾಡಿದಾಗ ಕ್ರೂರ ಅನಿಸ್ಬೋದು, ಆದರೆ ನಾವು ಅದನ್ನು ಮಾಡಿದಾಗ ಇದು ಸರಳವಾಗೇ ಇರುತ್ತೆ. ಇದು ತಲೆನೋವಿಗೆ ಭಾಳ ಒಂದು ಒಳ್ಳೆಯ ಉಪಶಮನ ಸಿಗುತ್ತೆ ನಿಮಗೆ. ಇದನ್ನು ಕೂಡ ನೀವು ಗುರುವಿನ ನಿರ್ದೇಶನದಲ್ಲೇ ಕೂಡ ಮಾಡಬೇಕು. ಯಾವುದಾದ್ರೂ ಯೋಗ ಗುರುಗಳ ಹತ್ರ ಹೋಗಿ ಕಲಿಯಿರಿ. ನಂತರ ನೀವು ವಮನ ಕ್ರಿಯಾ ಅಂತ ಹೇಳ್ತೀವಿ. ವಮನ ಕ್ರಿಯಾ ಅಂತ ಹೇಳಿದ್ರೆ ನೀರನ್ನು ಕುಡಿದು ವಾಂತಿ ಮಾಡುವಂಥದ್ದು, ಖಾಲಿ ಹೊಟ್ಟೆಯಲ್ಲಿ ಮಾಡೋದು. ವ್ಯಾಘ್ರ ಕ್ರಿಯಾ ಅಂತಲೂ ಇದೆ. ಕೆಲವರಿಗೆ ತಲೆನೋವು ಬಂದಾಗ ಶರೀರ ತಾನೇ ಎಲ್ಲ ತಿಂದಿದ್ದನ್ನು ಹೊರಗಡೆ ಹಾಕುತ್ತೆ. ಅದಕ್ಕೆ ನಾವು ವ್ಯಾಘ್ರ ಕ್ರಿಯೆ ಅಂತ ಹೇಳ್ತೀವಿ. ತಿಂದಿರೋ ಅನ್ನವನ್ನು ನಾವು ಹೊರಗಡೆ ಹಾಕ್ತಾ ಇರ್ತೀವಿ. ತಿನ್ನೋದನ್ನು ನಾವು ತಲೆನೋವು ಬಂದಾಗ ತಿನ್ನಲೇಬಾರ್ದು. ಹಾಗಾಗಿ ನಾವು ಅಥವಾ ಖಾಲಿ ಹೊಟ್ಟೆಯಲ್ಲೇ ಇರಬಾರ್ದು. ಬಂದಾದ ಮೇಲೆ ನಾವು ಅದು ಹೊರಗಡೆ ಶರೀರ ತುಂಬ ಬೇಗ ಹೊರಗಡೆ ಹಾಕ್ತಾ ಇರುತ್ತೆ. ಕೆಲವು ಸತಿ ಆ ಥರ ನಾಶಿಯಾ ಇದ್ದಾಗಲೂ ಕೂಡ ಬಿಸಿ ನೀರು ಕುಡಿದ್ಬಿಟ್ಟು ವಾಂತಿ ಮಾಡೋದು ಕೂಡ ಒಳ್ಳೆಯದು. ಆದರೆ ಯೋಗಿಕ್ ವಮನ ಕ್ರಿಯೆ ಅನ್ನೋದು ಬಹಳ ಮುಖ್ಯವಾದದ್ದು. ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾಗಿರೋದು. ಸುಮಾರು 1 ರಿಂದ 1.5 ಲೀಟ್ರು ಉಗುರು ಬೆಚ್ಚನೆ ನೀರು, ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕಿರಬೇಕು. ಎಲ್ಲರೂ ಕಣ್ಣೀರನ್ನು ಟೇಸ್ಟ್ ಮಾಡಿರ್ಬೋದಲ್ಲ. ಸೊ ಎಲ್ಲ ಅತ್ತಾಗ ಮಾಡಿದಾಗ ನಮಗೆ ಅದರ ಟೇಸ್ಟ್ ಸಿಕ್ಕಿರುತ್ತೆ. ಸೊ ಆ ಟೇಸ್ಟ್ ಪ್ರಕಾರ ನಾವು ಉಪ್ಪನ್ನು ನೀರಲ್ಲಿ ಹಾಕಿರಬೇಕು.
ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು, ಅಂದರೆ ಇಂಡಿಯನ್ ಟಾಯ್ಲೆಟ್ ಸ್ಟೈಲಲ್ಲಿ ಕೂತ್ಕೊಂಡು, ಕುಕ್ಕರ್ಗಾಲು ಅಂತ ಹೇಳಿದ್ರು ಕೆಲವರಿಗೆ ಗೊತ್ತಾಗೋದೇ ಇಲ್ಲ, ಇಂಡಿಯನ್ ಟಾಯ್ಲೆಟ್ ಸ್ಟೈಲಲ್ಲಿ ಕೂತ್ಕೊಂಡು ಅದನ್ನು ಘಟಘಟ ನೀರು ಕುಡಿಬೇಕು. ಯಾಕೆ ಹಾಕಿ ಕುಡಿಬೇಕು ಅಂತ ಹೇಳಿದ್ರೆ, ಬೇಗ ಕುಡಿದೇ ಇದ್ದರೆ ಅದು ಶರೀರ ಮತ್ತೆ ಅದನ್ನು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ನಮ್ಮ ಇಲ್ಲಿ ಒಂದು ಏನು ಕ್ರಮ ಅಂತ ಹೇಳಿದ್ರೆ, ನೀರು ಕುಡ್ದಿರೋದನ್ನ ವಾಂತಿ ಮಾಡಬೇಕು. ವಾಂತಿ ಮಾಡೋದಕ್ಕೋಸ್ಕರ ನಾವು ನಿಧಾನಕ್ಕೆ ಸ್ಟೂಲ್ ಮೇಲೆ ಕೂತ್ಕೊಂಡು, ಸೋಫಾ ಮೇಲೆ ಕೂತ್ಕೊಂಡು ಕುಡಿಯೋ ಆಗಿಲ್ಲ. ಬಚ್ಚಲ ಮನೆ ಹತ್ರ ಹೋಗಿ ನೀರನ್ನು ಘಟಘಟ ಅಂತ ಕುಡಿದು, ಅದನ್ನು 2 ನಿಮಿಷದಲ್ಲಿ ನೀರನ್ನು ಕುಡಿದು ಮುಗಿಸ್ಬೇಕು. ಎದ್ದು ನಿಂತು ಒಂದು 90 ಡಿಗ್ರಿ ನಿಧಾನವಾಗಿ ಬಗ್ಗಿ, ವಾಶ್ ಬೇಸಿನ್ ಹತ್ರ ಬಗ್ಗಿಬಿಟ್ಟು 2 ಬೆರಳುಗಳಿಂದ ಗಂಟಲು ಒಳಗಡೆ, ಬೆರಳುಗಳಿಗೆ 2 ಬೆರಳುಗಳಿಂದ ಕೈ ಹಾಕಿ ಗಂಟಲುವರೆಗೂ ಬಗ್ಗಿ ಅದನ್ನು ಕೈ ಹಾಕಿದ ತಕ್ಷಣ ಅದು ನೀರು ಹೊರಗಡೆ ಬಂದ್ಬಿಡುತ್ತೆ. ಧಾರಾಕಾರವಾಗಿ ನೀರು ಹೊರಗಡೆ ಬಂದ್ಬಿಡುತ್ತೆ. ವಿತಿನ್ 2 ಮಿನಿಟ್ಸ್ ಆ ನೀರೆಲ್ಲ ಕೂಡ ಹೊರಗಡೆ ಬಂದ್ಬಿಡ್ಬೇಕು. ಈವನ್ 1 ಮಿನಿಟ್ ಒಳಗಡೆ ಬಂದರೂ ಕೂಡ ಬಹಳ ಒಳ್ಳೆಯದು. ಎಲ್ಲ ನೀರು ಬಂದ್ಬಿಡುತ್ತೆ. ಅದರಲ್ಲಿ ಅತಿ ಪಿತ್ತಾಂಶ ಇದ್ದವರಿಗೆ ಅಥವಾ ಇನ್ನೇನಾದರೂ ತೊಂದರೆ ಇದ್ದವರಿಗೆ ಅದು ಎಲ್ಲ ನೀರು ಹೊರಗಡೆ ಹಾಕುತ್ತೆ. ಹಾಗಾಗಿ ತಲೆನೋವಿನಿಂದ ಇದನ್ನು ಕೂಡ ನಿವಾರಣೆ ಮಾಡ್ಕೊಳ್ಬೋದು ನಾವು. ಈ ಯೋಗಿಕ್ ಕ್ರಿಯೆಗಳ ಬಗ್ಗೆ ತಿಳ್ಕೊಂಡಾದ್ಮೇಲೆ ಯಾವ ಆಸನಗಳನ್ನು ನಾವು ಮಾಡಿ ಅಥವಾ ಪ್ರಾಣಾಯಾಮಗಳನ್ನು ಮಾಡಿ ನಾವು ಈ ತಲೆನೋವಿನ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತ ಡಾಕ್ಟರ್ ಅನುಷಾ ನಿಮ್ಗೆ ಈಗ ತೋರಿಸ್ಕೊಡ್ತಾರೆ. ಬನ್ನಿ. ನಮ್ಮ ಅರ್ಧ ತಲೆನೋವಿನ ಸಮಸ್ಯೆಗಳಿಗೆ ಯೋಗಾಭ್ಯಾಸದ ಒಂದು ಅಭ್ಯಾಸಗಳನ್ನು ತೋರಿಸ್ತಾ ಇದ್ದೀವಿ. ಹಾಗಾಗಿ ಮೊದಲಿಗೆ ದೀರ್ಘವಾಗಿ ಕಣ್ಣು ಮುಚ್ಚಿ ಉಸಿರು ತಗೊಂಡು ಓಂಕಾರದ ಉಚ್ಚಾರಣೆಯನ್ನು ಮಾಡಬೇಕು. ಕುತ್ತಿಗೆಯ ಸ್ನಾಯುಗಳಿಗೆ ಅಭ್ಯಾಸಗಳು ಸ್ವಲ್ಪ ನಿಧಾನವಾಗಿ ನೆಕ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಈ ಕುತ್ತಿಗೆ ಸ್ನಾಯುಗಳಿಗೆ ಅಭ್ಯಾಸಗಳನ್ನು ಎಕ್ಸಸೈಸ್ ಮಾಡೋದ್ರಿಂದಾಗಿ ಮುಂದಕ್ಕೆ ಹಿಂದಕ್ಕೆ ನಿಧಾನವಾಗಿ ದೀರ್ಘ ಉಸಿರು ತಗೊಂಡು ಉಸಿರು ಬಿಡ್ತಾ ಮಾಡಬೇಕು. ಹಾಗೇನೆ ಬಲಕ್ಕೆ ಒಂದು ಸಾರಿ, ಎಡಕ್ಕೆ. ಈ ಅಭ್ಯಾಸವನ್ನು 3 ರಿಂದ 5 ಬಾರಿ ನಿಧಾನವಾಗಿ ಮಾಡಬೇಕು. ನಂತರ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್. ದೀರ್ಘವಾಗಿ ಉಸಿರು ತಗೊಳ್ತಾ ಇರಬೇಕು, ಉಸಿರು ಬಿಡ್ತಾ ಇರಬೇಕು. ಹಾಯಾಗಿ ಕತ್ತನ್ನು ಹೀಗೆ ರೊಟೇಟ್ ಮಾಡಬೇಕು. ಕೆಲವರಿಗೆ ತಲೆ ಸುತ್ತು ಬರುತ್ತೆ ಅಥವಾ ಕಣ್ಣು ಒಂಥರ ಕತ್ಲೆ ಆದಂಗೆ ಆಗುತ್ತೆ ಅಂದಾಗ ಕಣ್ಣು ಬಿಟ್ಟು ಕೂಡ ನಿಧಾನವಾಗಿ ಮಾಡ್ಬೋದು. ಯೂಶ್ವಲ್ ಆಗಿ ನಮಗೆ ಕುತ್ತಿಗೆಯಿಂದಾನೇ ನಮಗೆ ತಲೆನೋವು ಅದು ಟ್ರಿಗರ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಹೀಗೆ ನೆಕ್ ಎಕ್ಸಸೈಸ್ ಮಾಡೋದ್ರಿಂದ ತಲೆನೋವಲ್ಲಿ ಉಪಶಮನ ಸಿಗುತ್ತೆ. ಹಾಗೆ ಭುಜಗಳ ಸ್ನಾಯುಗಳನ್ನು ಕೂಡ ಬಲವರ್ಧನೆ ಮಾಡಬೇಕು. ಅದರ ಫ್ಲೆಕ್ಸಿಬಿಲಿಟಿಯನ್ನು ಹೆಚ್ಚಿಸಿದಾಗ ತಲೆನೋವು ಬರುವುದೇ ಕಮ್ಮಿ ಆಗುತ್ತೆ ನಮಗೆ. ಹೀಗೆ ರೊಟೇಟ್ ಮಾಡಬೇಕು. ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು ರೊಟೇಷನ್ನು. ದೀರ್ಘವಾಗಿ ಉಸಿರು ತಗೊಂಡು ನಿಧಾನವಾಗಿ ಮೇಲೆತ್ತಬೇಕು. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಡೆ ತರಬೇಕು. ಹೀಗೆ ಭುಜ ಹಾಗೂ ಕುತ್ತಿಗೆಯ ಸ್ನಾಯುಗಳನ್ನು ನಾವು ಅಭ್ಯಾಸ ಮಾಡಿಸಿದಾಗ ಕತ್ತು ನೋವಿನಿಂದ ನೀವು ನಿವಾರಣೆ ಹೊಂದಬಹುದು. ಅದೇ ರೀತಿ ಕೆಲವು ಮುಖ್ಯ ಆಸನಗಳನ್ನು ನಾವು ದಿನ ಅಭ್ಯಾಸ ಮಾಡೋದು. ವಜ್ರಾಸನದಲ್ಲಿ ಹೀಗೆ ವಜ್ರಾಸನದಲ್ಲಿ ಕೂತ್ಕೊಳ್ಬೇಕು. ನಿಧಾನವಾಗಿ ಇದೇ ರೀತಿ ಕೈಗಳನ್ನು ಎತ್ತಿ ಪರ್ವತಾಸನ. ದೀರ್ಘವಾಗಿ ಉಸಿರು ತಗೊಳ್ಬೇಕು. ಹಾಗೆ ಕೆಲವೊಂದು 30 ಸೆಕೆಂಡ್ಸ್ ಅಟ್ಲೀಸ್ಟ್ ದೀರ್ಘವಾಗಿ ಉಸಿರಾಟವನ್ನು ಆಡ್ತಾ ಇರಬೇಕು. ನಂತರ ಶಶಾಂಕಾಸನ. ದೀರ್ಘವಾಗಿ ಉಸಿರು ತಗೊಂಡಿರೋದನ್ನ ಉಸಿರು ಬಿಡ್ತಾ ನಿಧಾನವಾಗಿ ಬಗ್ಗಿ ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸಿ ಕೈಗಳನ್ನು ಸ್ಟ್ರೆಚ್ ಮಾಡಿ. ಇಡೀ ಸ್ಪೈನ್ ಸ್ಟ್ರೆಚ್ ಆಗುತ್ತೆ. ಸೊ ಹಾಗಾಗಿ ತಲೆಯಿಂದ ನಿಮಗೆ ತಲೆನೋವು ಬರೋದು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಹೀಗೆ 15 ರಿಂದ 30 ಸೆಕೆಂಡು ಇದ್ದು ನಿಧಾನವಾಗಿ ಉಸಿರು ತಗೊಳ್ತಾ ಕೈಗಳನ್ನು ಮೇಲೆತ್ತಿ ಉಸಿರನ್ನು ಬಿಡ್ತಾ ಕೈಗಳನ್ನು ನಿಧಾನವಾಗಿ ಕೆಳಗೆ ತನ್ನಿ. ಈ 3 ಅಭ್ಯಾಸಗಳು ಬಹಳ ತಲೆನೋವಿಗೆ ಬಹಳ ಒಳ್ಳೆಯದು. ನಂತರ ಪ್ರಾಣಾಯಾಮ. ನಾವು ಮೊದಲೇ ಹೇಳಿದಾಗೆ ಮಾನಸಿಕ ಒತ್ತಡ, ಟೆನ್ಷನ್ನು, ಸ್ಟ್ರೆಸ್ಸಿಂದ ನಮಗೆ ತಲೆನೋವು ಹೆಚ್ಚಾಗುತ್ತೆ. ಹಾಗಾಗಿ ಅದನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕಂದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮ. ಎಲ್ಲ ನಾಡಿಗಳನ್ನು
ಪುನರ್ಚೇತನಗೊಳಿಸುವ ನಾಡಿ ಶುದ್ಧಿ ಪ್ರಾಣಾಯಾಮ. ದೀರ್ಘವಾಗಿ ನಾಸಿಕ ಮುದ್ರಾ ಕೈಗಳಲ್ಲಿ, ನಂತರ ಧ್ಯಾನ ಮುದ್ರಾ ಎಡಗೈಯಲ್ಲಿ. ಹಾಗೆ ನಿಧಾನವಾಗಿ ದೀರ್ಘವಾಗಿ ಎಡಸೆಳ್ಳೆಗಳಿಂದ ಉಸಿರು ತಗೊಳ್ತಾ ಎಡಸೆಳ್ಳೆಗಳನ್ನು ಮುಚ್ಚಿ ಬಲಸೆಳ್ಳೆಗಳಿಂದ ಉಸಿರನ್ನು ಬಿಡ್ತಾ ಮತ್ತೊಮ್ಮೆ ಬಲದಿಂದ ನಿಧಾನವಾಗಿ ಉಸಿರನ್ನು ತಗೊಳ್ಬೇಕು. ಎಡಗಡೆಯಿಂದ ಬಿಡಬೇಕು. ಇದು ಒಂದು ಆವರ್ತಿ ಅಂತ ಹೇಳ್ತೀವಿ, 1 ರೌಂಡ್ ಅಂತ ಹೇಳ್ತೀವಿ. ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ ತಗೊಳ್ಳೋದು 1 ರೌಂಡು. ಹೀಗೆ 10 ಆವರ್ತಿ, 15, 25 ಆವರ್ತಿ ಆದರೂ ನಿಧಾನಾಗಿ ನಾವು ಪ್ರಾಣಾಯಾಮವನ್ನು ಮಾಡೋದ್ರಿಂದ ಬಹಳ ಒಳ್ಳೆಯದು. ನಂತರ ಶಿಥಿಲೀಕರಣ ಅಭ್ಯಾಸಗಳಲ್ಲಿ ನಾವು ಪ್ರಾಣಾಯಾಮದಲ್ಲಿ ಶೀತಲಿ ಹಾಗೂ ಶೀತಕಾರಿ ಅಭ್ಯಾಸವನ್ನು ನಿಮಗೆ ತೋರಿಸ್ಕೊಡ್ತೀವಿ. ಇದು ಸಹ ಮೈಗ್ರೇನ್ ತೊಂದರೆಗೆ ಬಹಳ ಮುಖ್ಯವಾದದ್ದು. ದೀರ್ಘವಾಗಿ ಕೊಕ್ಕಿನ ಭಾತಿ ನಿಮ್ಮ ನಾಲಿಗೆಯನ್ನು ಮಡಚಿ ಉಸಿರನ್ನು ದೀರ್ಘವಾಗಿ ಬಾಯಿಂದ ತಗೊಂಡು ನಿಧಾನವಾಗಿ ಮೂಗಿಂದ ಬಿಡಬೇಕು. ಎಷ್ಟಾಗುತ್ತೋ ಅಷ್ಟು ದೀರ್ಘವಾಗಿ ಉಸಿರನ್ನು ತಗೋಬೇಕು. ಹಾಗೆ ನಿಧಾನವಾಗಿ ಇನ್ನೂ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ಉಸಿರನ್ನು ಮೂಗಿನಿಂದ ಬಿಡಬೇಕು. ಸುಮಾರಿಗೆ 6 ಸೆಕೆಂಡ್ ನಿಮಗೆ ಉಸಿರು ತಗೊಳ್ಳೋಕ್ಕೆ ನಿಂತರೆ ನೀವು ಉಸಿರನ್ನು ಬಿಡಬೇಕಾದ್ರೆ 8 ರಿಂದ 10 ಸೆಕೆಂಡ್ ಕೂಡ ನೀವು ತಗೊಂಡ್ರೆ ಒಳ್ಳೆಯದು. ಮತ್ತೊಂದು ತಂಪಾಗಿ ನಿಮಗೆ ತಲೆನೋವನ್ನು ನಿವಾರಣೆ ಮಾಡುವ ಪ್ರಾಣಾಯಾಮ ಶೀತಕಾರಿ. ನಾಲಿಗೆಯನ್ನು ಮಡಚಿ ಬಾಯಿನ ಸೈಡ್ಸಿಂದ ಗಾಳಿ ಹೋಗುತ್ತೆ. ಹಾಗೆ ಮೂಗಿನಿಂದ ನಿಧಾನವಾಗಿ ಉಸಿರನ್ನು ಬಿಡ್ತೀವಿ. ಈ 2 ಪ್ರಾಣಾಯಾಮಗಳನ್ನು ನಾವು ನಿಧಾನವಾಗಿ 5 ರಿಂದ 10 ಬಾರಿ ಅಭ್ಯಾಸ ಮಾಡಬೇಕು. ತಲೆನೋವು, ಅರ್ಧ ತಲೆನೋವು ಬಂದಾಗ ಸಹಿತ ನೀವು ಮಾಡಿದ್ರೂ ನಿಮಗೆ ಎಷ್ಟೋ ನಿವಾರಣೆ ಆಗೋಕ್ಕೆ ಸಾಧ್ಯತೆಗಳಿದೆ. ಹಾಗೆ ಭ್ರಾಮರಿ ಪ್ರಾಣಾಯಾಮ. ದೀರ್ಘವಾಗಿ ಕಿವಿಯ ಮುಚ್ಕೊಂಡು ದೀರ್ಘವಾಗಿ ಉಸಿರನ್ನು ತಗೊಂಡು ಮಾಕಾರದ ಉಚ್ಚಾರಣೆ ಮಾಡಬೇಕು. ದುಂಬಿಯ ನೀನಾದ ಹಾಗೆ ಶಬ್ದ ಬರಬೇಕು. ಇದನ್ನು 3 ರಿಂದ 5 ಸಾರಿ ಹಾಗೂ ನಿಧಾನವಾಗಿ ಮಾಡಬೇಕಾಗತ್ತೆ. ಮತ್ತೊಂದು ಬಾರಿ ತೋರಿಸ್ತಾ ಇದ್ದೀವಿ. ಭ್ರಾಮರಿ ಪ್ರಾಣಾಯಾಮ. ಕಿವಿಗಳನ್ನು ಮುಚ್ಕೊಂಡು ದೀರ್ಘವಾಗಿ ಉಸಿರು ತಗೊಳ್ಳಿ. ಹಾಗೆ ಮಾಕಾರದ ಉಚ್ಚಾರಣೆಯನ್ನು ಶುರು ಮಾಡಿ. ಪ್ರಿಯ ವೀಕ್ಷಕರೇ, ಇದುವರೆಗೂ ಆರೋಗ್ಯ ಹಾಗೂ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಅರ್ಧ ತಲೆನೋವು ಬಗ್ಗೆ ತಿಳ್ಕೊಂಡಿದ್ದೀರಾ. ಇದೇ ರೀತಿ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆರೋಗ್ಯ ಸಮಸ್ಯೆ ಹಾಗೂ ಅದರ ನಿವಾರಣೆ ಬಗ್ಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಶ್ರೀ ಬಸವ ಟಿವಿಯನ್ನು ನೋಡ್ತಾ ಇರಿ. ಇದು ಸಂಸ್ಕಾರದ ಬೆಳಕು. ಧನ್ಯವಾದ.